ಮಧ್ಯದೊಳಗೆ ದಿಶಿ ಬಂದಿರುವಂಥ ಅಮೃತಮಯ ಕಲಶಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಭೂಷಣಿ ಟೀಕೆಯ ಸ್ವಾಧ್ಯಾಯ ನಡೆಯುತ್ತೇವೆ. ಮೋಕ್ಷಾಧಿಕಾರದ 2ನೇ ಮಂಗಲ ಕಲಶಿದೆ. ಪ್ರಜ್ಞಾಕ್ಷೇತ್ರೀ ಶಿಖೇಯಂ ಕಥಮಪಿ ನಿಪುಣೈ ಪಾತಿತಾ ಸಾವಧಾನೈ ಸೂಕ್ಷ್ಮೇತರ ಸಂಧಿಬಂಧೆ ನಿಪತತಿರಭಸಾ ಆತ್ಮಕರ್ಮೋಭಯಸ್ಯ ಆತ್ಮಾನಂ ಮಗ್ನಮಂತಃ ಸ್ಥಿರವಿಶದಸವಧಾನಿಚೈತನ್ಯಪೂರೆ ಬಂಧಂ ಚಾಜ್ಞಾನಭಾವೇ ನಿಯಮಿತಮಭಿತ ಕುರ್ವತಿ ಭಿನ್ನ ಭಿನ್ನೌ. ಆತ್ಮ ಕರ್ಮೋಭಯಶ್ಯ. ಆತ್ಮ ಚೇತನ ಮಾತ್ರ ದ್ರವ್ಯ, ಕರ್ಮ ಉದ್ಗಲದ ಪಿಂಡ ಅಥವಾ ಮೋಹರಾಗದ್ವೇಷ ರೂಪದ ಅಶುದ್ಧ ಪರಿಣತಿ. ಹೀಗೆ ಇರುವ ಉಭಯ ಎಂದರೆ 2 ವಸ್ತುಗಳನ್ನು ಅಂತಃಸಂಧಿ, ಒಂದು ವೇಳೆ ಏಕಕ್ಷೇತ್ರಾವಗಾಹ ರೂಪವಿದೆ, ಬಂಧ ಪರ್ಯಾಯ ರೂಪವಿದೆ, ಅಶುದ್ಧತೆಯ ಎಂದರೆ ವಿಕಾರ ರೂಪವಾಗಿ ಪರಿಣಮಿಸಿದೆ. ಆದಾಗ್ಯೂ ಪರಸ್ಪರ ಸಂಧಿ ಇದೆ. ಯಾವುದರೊಳಗ? ಚೇತನ ಮಾತ್ರ ದ್ರವ್ಯದೊಳಗ ಮತ್ತು ಮೋಹರಾಗ ದ್ವೇಷ ರೂಪದ ಅಶುದ್ಧ ಪರಿಣಾಮದೊಳಗ. ಆದಾಗ್ಯೂ ಪರಸ್ಪರ ಸಂಧಿ ಇದೆ, ನಿಸ್ಸಂಧಿಯಾಗಿಲ್ಲ. 2 ದ್ರವ್ಯಗಳು ಏಕರೂಪವಾಗಿಲ್ಲ. ಇಲ್ಲಿ ದ್ರವ್ಯ ಶಬ್ದದ ಪ್ರಯೋಗ ಮೋಹರಾಗ ದ್ವೇಷಕ್ಕ ಯಾತಕ್ಕಾಗಿ ಮಾಡಿದ್ರು ಅಂತಂದ್ರೆ, ಒಂದು ಸತ್ ಯಾವುದಿದೆಯೋ ಅದರ ಪರಿಚಯ. ಸತ್ ಸ್ವರೂಪ, ದ್ರವ್ಯದ ಲಕ್ಷಣ ಸತ್ ಇದೆ. ಮತ್ತು ಈ ರಾಗದ್ವೇಷ ಮೋಹಾದಿಗಳು ಕೂಡ ಒಂದು ಸಮಯದ ಸತ್ ಇದ್ದಾವೆ ಅಂಥೇಳಿ 2 ದ್ರವ್ಯಗಳ ಏಕರೂಪ ಆಗಿಲ್ಲ ಅಂಥೇಳಿ ಹೇಳಿದರು. 2 ದ್ರವ್ಯ ಅಂದ್ರೆ ಅರ್ಥ ಹೀಗೂ ಆಗ್ತಿದೆ, ಉದ್ಗಲ ಪಿಂಡ ಮತ್ತು ಶುದ್ಧ ಚೇತನ ಮಾತ್ರ ಜೀವದ್ರವ್ಯ ಹೀಗೂ ಆಗ್ತಿದೆ. ಆದರೆ ಉದ್ಗಲ ಪಿಂಡದ ಅರ್ಥ ಇಲ್ಲಿ ಸ್ವಾಭಾವಿಕವಾಗಿ ಅವರು ತಿಳಿಸಿಕೊಟ್ಟಿದ್ದಾರೆ. ಈಗ ಮೋಹರಾಗದ್ವೇಷ ರೂಪದ ಪರಿಣಾಮ ಅಥವಾ ಪರಿಣತಿ. ಹೀಗಾಗಿ ಇಲ್ಲಿ ದ್ರವ್ಯ ಶಬ್ದದ ಪ್ರಯೋಗ ಅಲ್ಲಿ ಉದ್ಗಲಂದಿದ್ದಾರೆ ಅದಕ್ಕೂ ಅನ್ವಯಿಸ್ತಿದೆ. ಮತ್ತು ಸತ್ತ ಅನ್ನುವಂಥ ಯಾವ ಲಕ್ಷಣ ಹೇಳಿದ್ದಾರೆ ದ್ರವ್ಯದ, ಅದರ ಮೇಲಿಂದ ಮೋಹದ ಒಂದು ಸಮಯದ ಸತ್ತ ಇದೆ ಅಂದಮೇಲೆ ಅದನ್ನು ದ್ರವ್ಯ ಅನ್ನಲಿಕ್ಕೆ ಅಡ್ಡಿಯಿಲ್ಲ. ಸತ್ತ 3 ಪ್ರಕಾರದಂತ ಹೇಳಿದ್ರಲ್ಲ, ಉತ್ಪಾದ, ವ್ಯಯ ಮತ್ತು ದ್ರವ್ಯ. ಇಂಥ ಯಾವ ಬಂಧೆ ಜ್ಞಾನರೂಪದ ಚೇಣವು ಅಪ್ಪಳಿಸುವ ಸ್ಥಾನವಿದೆ. ಬಂಧ ಅರ್ಥಾತ್ ಜ್ಞಾನರೂಪದ ಚೇಣವನ್ನು ಪಡಿಬೇಕಾದಂಥ ಅಥವಾ ಅದು ಬೀಳಬೇಕಾದಂಥ ಸ್ಥಾನ, ಅದರಲ್ಲಿ ಜ್ಞಾನರೂಪ ಚೇಣವು ಅಪ್ಪಳಿಸುತ್ತದೆ. ಅಪ್ಪಳಿಸುತ್ತದೆ ಒಮ್ಮೆ ಅಲ್ಲ, ಅಪ್ಪಳಿಸುತ್ತಾ ಮತ್ ಅದರ ಮೇಲೆ ಬೀಳ್ತಾ ಅಪ್ಪಳಿಸ್ತಾ ಛೇದವನ್ನಾಗಿಸಿ ಎಂದರೆ ಬೇರೆ ಬೇರೆ ಮಾಡುತ್ತದೆ. ಹೇಗಿದೆ ಪ್ರಜ್ಞಾಚೇಣವು? ಇದೆ ಪದಖಂಡಿವಾದ. ಶಿತ ಜ್ಞಾನಾವರಣೀಯ ಕರ್ಮದ ಕ್ಷಯೋಪಶಮವಾದ ಮೇಲೆ ಅದನ್ನೇನು ಮಾಡೋದಿಲ್ಲ, ಆದದ್ದೇ ಇದೆ. ಅದ ಮಿಥ್ಯಾತ್ವ ಕರ್ಮದ ನಾಶವಾದ ಮೇಲೆ ಶುದ್ಧಾತ್ಮ ಸ್ವರೂಪದಲ್ಲಿ ಪ್ರವೇಶ ಮಾಡಲು ಸಮರ್ಥವಿದೆ. ಆ ಪ್ರಜ್ಞಾರೂಪದ ಚೇಣ ಹೇಗಿದೆ? ಜ್ಞಾನಾವರಣೀಯ ಕರ್ಮದ ಕ್ಷಯೋಪಶಮನೂ ಮಾಡೋದಿಲ್ಲ, ಮೋಹನೀಯದ ನಾಶನೂ ಮಾಡೋದಿಲ್ಲ. ಮತ್ತೇನು ಮಾಡ್ತಿದೆ? ಅವು 2 ತಾನಾಗೆ ಆದಮೇಲೆ ಇದು ಒಳಗೆ ಪ್ರವೇಶ ಮಾಡ್ತವೆ. ಅವು 2 ತಾನಾಗೆ ಆಗ್ತವೆ. ಯಾಕೆ? ಭಿನ್ನ ದ್ರವ್ಯ ಅಂತ ಹೇಳಿ ಹೇಳಿದ್ರಲ್ಲ, ಭಿನ್ನ ದ್ರವ್ಯ ಅಂತ ಹೇಳಿ ಹೇಳಿದ್ರು ಮೇಲೆ. ಈ 2 ಇಲ್ಲಿ ಯಾವ ಹೇಳಿದ್ರು? ಜ್ಞಾನಾವರಣ
ಮೋಹನೀಯ ಅಂತಂದ್ರೆ, ಜ್ಞಾನಾವರಣೀಯ ಅಂತಂದ್ರೆ ಉದ್ಗಲ ಕರ್ಮಪಿಂಡ ಅಂಥೇಳಿ ತಗೊಂಡ್ರೂ ಕೂಡ ಭಿನ್ನ ದ್ರವ್ಯ ಇದೆ, ಅದರಲ್ಲಿ ಜ್ಞಾನ ಏನೂ ಮಾಡುವುದಿಲ್ಲ. ಇನ್ನು ಜ್ಞಾನಾವರಣೀಯ ಮತ್ತು ಮೋಹನೀಯ ಇದು ಪರಿಣಾಮದ ಅಪೇಕ್ಷಾದಿಂದ ತಗೊಂಡ್ರೂ ಕೂಡ ಪರಿಣಾಮದೊಳಗನು ಸಮಯವರ್ತಿ ಪರಿಣಾಮದೊಳಗನು ತ್ರಿಕಾಲವರ್ತಿ ಜ್ಞಾನ ಏನೂ ಮಾಡುವುದಿಲ್ಲ. ಕಷ್ಟದ ಮಾತಿಲ್ಲ, ಏನೂ ಮಾಡುವುದಿಲ್ಲ. ಹಾಗಾದ್ರೆ ಇದೇನು ಮಾಡ್ತಾ ಇರ್ತಿದೆ? ಪ್ರಜ್ಞಾರೂಪದ ಕ್ಷೀಣ. ಎಲ್ಲಿ ಸಂಧಿ ಇದೆಯೋ ಅಲ್ಲಿ ಪುನಃ ಪುನಃ ಅಪ್ಪಳಿಸ್ತಾ ಇರ್ತಿದೆ. ಅಂದರೆ ಏನು ಮಾಡ್ತಿದೆ? ಎಲ್ಲಿ ಸಂಧಿ ಇದೆಯೋ ಆ ಸಂಧಿಯನ್ನು ತಿಳಿತಾ ಇರ್ತಿದೆ. ಶುದ್ಧ ಚೇತನ ಮಾತ್ರ ದ್ರವ್ಯ, ಜೀವದ್ರವ್ಯ ಮತ್ತು ಮೋಹರಾಗ ದ್ವೇಷಾದಿ ಅಶುದ್ಧ ಪರಿಣತಿ, ಅವು ಎರಡರ ಮಧ್ಯದೊಳಗೆ ಯಾವ ಸಂಧಿ ಇದೆಯೋ ಆ ಸಂಧಿಯನ್ನು ತಿಳಿತಾ ಇರ್ತಿದೆ. ಸಂಧಿಯನ್ನೂ ಮಾಡಲಿಲ್ಲ, ಯಾಕೆ ಅಂದರೆ ಇದೆ, ಅದನ್ನೂ ಮಾಡಲಿಲ್ಲ. ಬಸ್ ಜ್ಞಾನರೂಪ ಅಥವಾ ಪ್ರಜ್ಞಾರೂಪದ ಚೇಣದ ಕೆಲಸ ಏನಿದೆ? ಭಿನ್ನವಿರುವುದನ್ನು ಭಿನ್ನ ಅಂತೇಳಿ ತಿಳಿಯುವುದು. ಭಿನ್ನ ಮಾಡೋದನ್ನೂ ಇಲ್ಲ. ಅದು ಯಾವುದು ಭಿನ್ನ ಇದೆಯೋ ಅದನ್ನು ನಾಶಾದಿಗಳನ್ನು ಕೂಡ ಮಾಡುವುದಿಲ್ಲ. ಜ್ಞಾನಕ್ಕೆ ಯಾವ ಪ್ರಕಾರ ಮಹತ್ವಪೂರ್ಣ ಕಾರ್ಯ ಇದೆ ಅಂಥೇಳಿ ತಿಳಿಯಬಹುದು. ನಿಜವಾಗಿ ಜ್ಞಾನದ ಕಾರ್ಯ ಏನೂ ಇಲ್ಲ ಅಂಥೇಳಿನೂ ತಿಳಿಯಬಹುದು. ಏನೂ ಇಲ್ಲ ಅಂತಂದ್ರೆ ಏನ? ಮಾಡುವ 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 ರೂಪದ ಯಾವ ವಿಕಲ್ಪ ರೂಪದಿಂದ ಆವರಣಕ್ಕೊಳಗಾಗ್ತಿತ್ತು ಜ್ಞಾನ. ಏನ? ಮಾಡುವ 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 ರೂಪದ ವಿಕಲ್ಪದಿಂದ ಪ್ರಗಟ ಜ್ಞಾನ ಆವರಣಕ್ಕೊಳಗಾಗ್ತಾ ಇತ್ತು. ಈಗ ಮಾಡುವುದೇನೂ ಇಲ್ಲ, ಹೀಗಿದೆ 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 ಅಂಥೇಳಿ ತಿಳಿಯುವುದಿದೆ ವ್ಯವಹಾರ. ತಿಳಿಯುವುದಿದೆ ಇದು ವ್ಯವಹಾರ. ಹಾಗಾದರೆ ಏನ? ಅದು ತಿಳಿದು ಬರೋದ ಅದರ ಸ್ವರೂಪಿದೆ. ಇದು ಸಹಜ ತನ್ನ ಜ್ಞಾನ ರೂಪದಿಂದ ಪರಿಣಾಮ ಮಾಡೋದು. ಜ್ಞಾನಕ್ಕೆ ಯಾವ ಕೆಲಸನೂ ಇಲ್ಲ. ಯಾವುದು ಮಾಡ್ತೇನೋ 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 ಅಂಥೇಳಿ ವಿಕಲ್ಪಗ್ರಸ್ತ ಆಗ್ತಾ ಇತ್ತು. ಅದರಿಂದ ಯಾವ ಆವರಣ ಬರ್ತಾ ಇತ್ತು, ಆ ಆವರಣದ ಕಾರಣದಿಂದ ಇದಕ್ಕೆ ಹೇಗಿದೆಯೋ ಹಾಗೆ ತಿಳಿತಾ ಇರಲಿಲ್ಲ. ಈಗ ಮಾಡುವ 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 ಭಾವವನ್ನು ಮೊದಲು ಬಿಟ್ಟಿತು. ಯಾವುದರಿಂದ ಬಿಟ್ಟಿತು? ಉದ್ಗಲದ ಸ್ವರೂಪವನ್ನು, ಅಚೇತನದ ಸ್ವರೂಪವನ್ನು ತಿಳಿದುಕೊಂಡು ಬಿಟ್ಟಿದ್ದಾರೆ. ಏನು ತಿಳ್ಕೊಂಡಿತು? ಒಂದು ಸೂಕ್ಷ್ಮ ಏಕಪ್ರದೇಶಿಯಾದಂಥ ಪರಮಾಣು ಕೂಡ ನಿರಂತರ ತನ್ನ ಅನಂತ ಗುಣದಲ್ಲಿ ಪರಿಣಮನ ಮಾಡುತ್ತಿದೆ ಅಂದ ಮೇಲೆ ಆ ಪರಮಾಣುವಿನ ಏಕಪ್ರದೇಶಿಯಾದಂಥ ಸೂಕ್ಷ್ಮ ಮಾತ್ರ ಸತ್ತಾರೂಪ ವಸ್ತುವಿನ ಅವಸ್ಥೆಗಳ ಸ್ವಯಮೇವ ಅದರಲ್ಲೇ ಅದರ ಷಟ್ಕಾರಕದಿಂದ ಆಗತವೆ. ಇದನ್ನು ಆಗಮದಿಂದ ತಿಳಿದ ನಂತರ ಆ ಮಾಡುವ 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 ವಿಕಲ್ಪ ಇದರದ್ದು ಬಿಟ್ಟು ಹೋಯಿತು. ಇದು ಬಿಟ್ಟು ಹೋಗುವುದರಿಂದ ಏನಾಯಿತು? ಜ್ಞಾನಾವರಣೀಯದ ಕ್ಷಯೋಕ್ಷಮ ಆಯಿತು. ಕ್ಷಯೋಕ್ಷಮ ಎಲ್ಲಾಯಿತು? ಕ್ಷಯೋಕ್ಷಮ ಕರ್ಣಾನುಯೋಗದೊಳಗೆ ಏನು ಸರ್ವಘಾತಿ ದೇಶಘಾತಿ ಹೇಳಿದರೆ ಅದಾವುದು ವಿಕಲ್ಪ ಬೇಡ. ಹಾಗಾದ್ರೆ ಕ್ಷಯೋಕ್ಷಮ ಎಲ್ಲಾಯಿತು? ಜ್ಞಾನಾವರಣೀಯದ ಕ್ಷಯೋಕ್ಷಮ ಹೇಗಾಯಿತು? ವರ್ತಮಾನದಲ್ಲಿ ಮಾಡುವ ಮಾಡುವ ಭಾವದ ಉಪಶಮ ಆಯಿತು. ಮಾಡುವ ಮಾಡುವ ರೂಪದ ಯಾವ ಉತ್ಸಾಹ ಇತ್ತು ಮಾಡುವ 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 ವರ್ತಮಾನ ಭಾವದ ಕ್ಷಯ ಆಯಿತು. ಮಾಡುವ 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 ಭಾವದ ಯಾವ ಉತ್ಸಾಹ ಇತ್ತು ಅದು ಉಪಶಮ ಆಯಿತು. ತಿಳಿತಿದೆ ಅಂತ ಹೇಳಿ ಯಾವ ಕರ್ಮದ ಮಾತೇ ಬೇಕಾಗಿಲ್ಲ ನಮಗೆ. ಸರ್ವಘಾತಿನೂ ಬೇಡ, ದೇಶಘಾತಿನೂ ಬೇಡ, ಅವು ಸ್ಪರ್ಧಕಗಳದ್ದ ಸದವಸ್ಥಾರೂಪ ಉಪಶಮ ಇದಾವುದು ತಲೆಗೆ ಹಚ್ಕೊಳ್ಳೋದು ಬೇಕಾಗಿಲ್ಲ.
ಇನ್ನೊಂದು ಸಲ ಈ ಜ್ಞಾನಕ್ಕೆ ಈಗ ನಮಗೆ ತಮಗೆ ಯಾವ ಜ್ಞಾನ ಪ್ರಗಟ ಇದೆಯೋ ಆ ಜ್ಞಾನಕ್ಕೆ ಮಹಾಭಾಗ್ಯದಿಂದ ಜಿನೇಂದ್ರ ಪ್ರಭು ತಮ್ಮ ಸರ್ವಜ್ಞತ್ವ ರೂಪದ ಶಕ್ತಿ ಏನು ಪ್ರಗಟ ಆದದ್ದಿದೆ, ಅದರಲ್ಲಿ ವಿಶ್ವದ ಪದಾರ್ಥಗಳ ಸ್ವರೂಪ ಏನು ತಿಳಿದು ಬರ್ತಾ ಇದೆ, ಆ ತಿಳಿದು ಬರ್ತಾ ಇರುವಂಥ ಪದಾರ್ಥಗಳ ಸ್ವರೂಪ ತೀರ್ಥಂಕರ ನಾಮಕರ್ಮದ ಯೋಗದಿಂದ ದಿವ್ಯಧ್ವನಿ ರೂಪದಿಂದ ಪ್ರಸಾರಿತ ಆಗ್ತಾ ಇದೆ. ಆ ಪ್ರಸಾರಿತ ಆದದ್ದ ತಾನಾಗಿನ ಭವ್ಯ ಜೀವರುಗಳ ಭಾಗ್ಯದಿಂದ 4 ಅನುಯೋಗ ರೂಪದಿಂದ ಗಣಧರರುಗಳ ಮಾಧ್ಯಮದಿಂದ ವಿಭಾಜಿಸಲ್ಪಟ್ಟಿದೆ. ಕಾಲಾಂತರದಿಂದ ಅದೇ ವಸ್ತು ಸ್ವರೂಪ ಯಾವ ದಿವ್ಯ ಧ್ವನಿ ಎಷ್ಟು ಸ್ವತಂತ್ರರೇ, ಯಾವ ತೀರ್ಥಂಕರ ಪ್ರಭುವಿನ ಸರ್ವಜ್ಞ ಪ್ರಭುವಿನ ಆ ತ್ರಿಕಾಲಿ ಸರ್ವಜ್ಞ ಶಕ್ತಿ ವರ್ತಮಾನದಲ್ಲಿ ಪ್ರಗಟಾಗಿ ವಿಶ್ವದ ಚರಾಚರ ಪದಾರ್ಥಗಳನ್ನೆಲ್ಲ ಹೇಗಿದಾವೆಯೋ ಹಾಗೆ ತಿಳಿಯುವ ರೂಪದಿಂದ ಪರಿಣಮಿಸ್ತಾ ಇದೆ. ಇದು ಒಂದು ಮಾತು. ಎರಡನೆಯದಾಗಿ ಅವರದ್ದ ಆ ಕೇವಲ ಜ್ಞಾನ ಆದ ನಂತರ ತೀರ್ಥಂಕರ ನಾಮಕರ್ಮದ ಉದಯ ಬಂತಲ್ಲ, ಅದರ ಯೋಗದಿಂದ ದಿವ್ಯಧ್ವನಿ ರೂಪದಿಂದ ಪ್ರಸಾರಿತ ಆಯಿತು. ಏನ ಆ ಜ್ಞಾನದೊಳಗೆ ಏನು ವಿಶ್ವದ ಪದಾರ್ಥಗಳ ಸ್ವರೂಪ ತಿಳಿದು ಬಂದಿತ್ತಲ್ಲ, ಅದು ದಿವ್ಯಧ್ವನಿ ರೂಪದಿಂದ ಪ್ರಸಾರಿತ ಆಯಿತು. ಭವ್ಯ ಜೀವರುಗಳ ಭಾಗ್ಯದಿಂದ ಅದು ಗಣಧರರುಗಳ ಮೂಲಕ 4 ಅನುಯೋಗ ರೂಪ ಆಯಿತು. ಕಾಲಾಂತರದಿಂದ ಗಣಧರರ ತೀರ್ಥಂಕರರ ಅನುಪಸ್ಥಿತಿಯೊಳಗೆ ಕೂಡ ಆತ್ಮಸಾಧಕ ಸಾಧುಗಳ ಆಚಾರ್ಯ ಭಗವಂತರ ಅವರ ಆತ್ಮ ಸಾಧನೆ ಮಾಡ್ತಾ ಮಾಡ್ತಾ ಇರುವೆಳದೊಳಗ ಸ್ವಾಭಾವಿಕವಾಗಿ ಆ ತಾಳೋಲೆ ಕಂಠ ಮೊದಲಾದವುಗಳ ಎದುರಿಗೆ ಕಂಡು ಬರುವುದರಿಂದ ಆ ಆಂತರ್ಯದ ಯಾವ ವಸ್ತು ನಿರಂತರ ತಿಳಿದ ಆನಂದದ ಅನುಭವ ಆಗ್ತಾ ಇತ್ತೋ ಅದು ಲಿಪಿಬದ್ಧ ಆಯಿತು. ಅದು ಮಹಾಭಾಗ್ಯದಿಂದ ಈ ಜೀವಕ್ಕ ಲಭಿಸಿತು. ತಿಳಿತೇನ್ರಿ? ಯಾವುದರಲ್ಲೂ ನಾನೇನು ಮಾಡಿಲ್ಲ, ಯಾರೂ ಏನೂ ಮಾಡಿಲ್ಲ. ಸರ್ವಜ್ಞ ಭಗವಂತರ ಏನು ಮಾಡಿಲ್ಲ, ದಿವ್ಯಧ್ವನಿ ಹೊರಡಿಸಲಿಲ್ಲ. ಅವರ ಗಣಧರ ಭಗವಂತರ ಏನು ಮಾಡಿಲ್ಲ, 4 ಅನುಯೋಗಗಳ ರೂಪದಿಂದ ವಿರಚನೆ ಮಾಡಿದ್ರು, ವಿಭಾಜನೆ ಮಾಡಿದ್ರು, 12 ಅಂಗಗಳ ರೂಪದಿಂದ ಜಿನವಾಣಿ ರಚಿಸಲ್ಪಟ್ಟಿತು. ಇದೆಲ್ಲ ಸ್ವತಂತ್ರ ಕಥನ ಇದೆ. ಗಣಧರರು ಏನೂ ಮಾಡಲಿಲ್ಲ. ಹಾಗಾದ್ರೆ ಮುಂದೆ ಆಚಾರ್ಯ ಪ್ರಭು ಕೂಡ ಗಣಧರರ ಉಪಸ್ಥಿತಿಯೊಳಗೆ ಮತ್ತು ಸರ್ವಜ್ಞ ಪ್ರಭುವಿನ ಅನುಪಸ್ಥಿತಿಯೊಳಗೆ, ಗಣಧರ ಮತ್ತು ಸರ್ವಜ್ಞ ಪ್ರಭುವಿನ ಅನುಪಸ್ಥಿತಿಯೊಳಗ ಇವರು ತಮ್ಮ ಕಾರ್ಯ ಮಾಡ್ತಾ ಮಾಡ್ತಾ ಜಗತ್ತಿನ ಜೊತೆಗೆ ಯಾವ ಪ್ರಕಾರದ ಸಂಬಂಧ ಇಲ್ಲ. ಯಾರ್ದ? ಆತ್ಮಸಾಧಕ ಸಾಧು ಪರಮೇಷ್ಠಿಗಳದ್ದ, ಆಚಾರ್ಯ ಪರಮೇಷ್ಠಿಗಳದ್ದ. ಜಗತ್ತಿನ ಯಾವ ಪದಾರ್ಥದ ಜೊತೆಗೆ ಸಂಬಂಧನ ಇಲ್ಲ ಅಂದಮೇಲೆ ಜೀವನಗಳ ಕಲ್ಯಾಣ ಆಗಲಿ ಅನ್ನೋ ಭಾವ ಎಲ್ಲಿಂದ ಬರೋದ್ರಿ? ಆದರೆ ಯಾವ ಜೀವ ಆ ಗ್ರಂಥದ ಸಂಯೋಗದಿಂದ ಸ್ವಯಂ ಅಭ್ಯಾಸ ಮಾಡಿ ಅಂತಃತತ್ವವನ್ನು ತಿಳ್ಕೊಂಡ ಪರಮ ಪ್ರಮುದಿತ ಆದ ಅತೀಂದ್ರಿಯ ಆನಂದ ರೂಪದ ಸ್ವಾಧೀನ ಸುಖವನ್ನು ಪ್ರಾಪ್ತ ಮಾಡಿಕೊಂಡ ಅವನಿಗೆ ಅನ್ನಿಸ್ತು, ನನ್ನ ಕಲ್ಯಾಣದ ಸಲುವಾಗಿ, ಓಹೋ ಜಗತ್ತಿನ ಕಲ್ಯಾಣದ ಸಲುವಾಗಿ ಭಾವಲಿಂಗಿ ಸಂತರುಗಳ ಶಾಸ್ತ್ರಗಳ ರಚನೆ ಮಾಡಿದರು ಅಂಥೇಳಿ ಅವನು ಹೇಳಿದರೆ ತನ್ನ ಕೃತಜ್ಞ ಭಾವವನ್ನು ವ್ಯಕ್ತ ಮಾಡಿದ. ಶಬ್ದದಿಂದ ಹೇಳಿದ ಇಲ್ಲ ಗೊತ್ತಿಲ್ಲ, ಅವನ ಕೃತಜ್ಞ ಭಾವ ತಾನಾಗಿ ಶಬ್ದ ರೂಪ ಧಾರಣ ಮಾಡಿತು. ಹಾಗಾದರೆ ಆಚಾರ್ಯ ಭಗವಂತರ ಜಗತ್ತಿನ ಜೀವರುಗಳ ಕಲ್ಯಾಣದ ಸಲುವಾಗಿ ಏನು ಮಾಡಿದರು? ಏನೂ ಮಾಡಲಿಲ್ಲ. ಗ್ರಂಥ ರಚನೆ ಹೇಗಾಯಿತು? ಜಗತ್ತಿನ ಜೀವರುಗಳದ್ದ ಆ ಪ್ರಕಾರದ ಒಂದು ಪುಣ್ಯದ ಯೋಗ ಇರುವುದರಿಂದ ಅಲ್ಲಿ ಗ್ರಂಥದ ರಚನೆ ಆಯಿತು. ಅದ್ಭುತ ಮಾತಿದೆ. ವಿಶ್ವದ ಪದಾರ್ಥಗಳ ಸ್ವರೂಪ ಎಷ್ಟು ಸ್ವತಂತ್ರ, ಪರಮ ಸ್ವತಂತ್ರ, ಪರಮ ಸ್ವತಂತ್ರ. ಹಾಗಾದರೆ ನಾನು ಯಾವ ಪ್ರಕಾರದ ಸಾಮರ್ಥ್ಯನೂ ಇಲ್ಲ,
ನಾನು ಏನೆಲ್ಲ ಮಾಡಬೇಕಂತ ಇದೆ. ನಾನು ಧನ ಸಂಪಾದನೆ ಮಾಡಬೇಕಂತೇನೆ, ಸಮಾಜ ಸುಧಾರಣೆ ಮಾಡಬೇಕಂತೇನೆ, ಬೋಧ ಮಾಡಬೇಕಂತೇನೆ, ಅದು ಮಾಡಬೇಕಂತೇನೆ. ಅರೆ ಮಹಾಭಾಗ್ಯದಿಂದ ಯಾವ ಈ ಸರ್ವಜ್ಞ ಪ್ರಭುವಿನಿಂದ ನಿರೂಪಿಸಲ್ಪಟ್ಟಂಥ ವಿಶ್ವದ ಪದಾರ್ಥಗಳ ಸ್ವತಂತ್ರತೆ ಲಕ್ಷ್ಯದೊಳಗೆ ಯಾವನೋ ಭವ್ಯ ಜೀವನಿಗೆ ಬರ್ತಿದೆ ಅಲ್ಲ, ಆ ಜೀವ ಆ ಒಂದು ವಸ್ತುವಿನ ಪರಮ ಸ್ವತಂತ್ರತೆಯನ್ನು ತಿಳಿದುಕೊಂಡು ತನ್ನ ಅನಾದಿ ಕಾಲದ ಕರ್ತೃತ್ವವನ್ನು ಬಿಟ್ಟು ಬಿಡ್ತಾನೆ. ಕರ್ತೃತ್ವವನ್ನು ಯಾಕೆ ಅಂತಂದ್ರೆ ಪ್ರತಿಯೊಂದು ಪದಾರ್ಥ ತನ್ನಲ್ಲೇ ತನ್ನ ವರ್ತಮಾನ ಸಮಯ ಯೋಗ್ಯ ಕಾರ್ಯರೂಪದಿಂದ ಪರಿಣಮಿಸ್ತಾ ಇರುವೆಳೆದೊಳಗ ನಾನೇನು ಮಾಡೋದಿದೆ ಅನ್ನುವಂಥ ಭಾವ ಅವನಿಂದ ಜಾಗೃತ ಆಗಿ ಪರದೊಳಗೆ ಯಾವ ಕಾರ್ಯ ಮಾಡುವಂಥ ವಿಕಲ್ಪ ಒಂದು ಹೊರಟು ಹೋಗ್ತಿದೆ ಅಲ್ಲ, ಆ ವಿಕಲ್ಪ ಹೊರಟು ಹೋಗುವುದರ ಹೆಸರನ್ನ ಜ್ಞಾನಾವರಣೀಯದ ಕ್ಷಯೋಪಶಮ ಇದೆ. ಜ್ಞಾನಾವರಣೀಯದ ಕ್ಷಯೋಪಶಮ ಅರ್ಥಾತ್ ಅದು ಜಡ ಕರ್ಮದ ಸತ್ತಾದೊಳಗಿರುವಂಥ ಕರ್ಮದ ಕ್ಷಯೋಪಶಮದ ಮಾತು ಇಲ್ಲಿಲ್ಲ, ಇಲ್ಲಿ ದೃಷ್ಟಿ ಪ್ರಧಾನ ಆತ್ಮನ ಮಾತು ಇದೆ. ಜ್ಞಾನಾವರಣೀಯದ ಕ್ಷಯೋಪಶಮಿ ಯಾವಾಗ ಆಗ್ತಿದೆ? ಯಾವನೋ ಭಾಗ್ಯಶಾಲಿ ಜೀವನಿಗೆ ಸರ್ವಜ್ಞ ಪ್ರಣೀತ ವಿಶ್ವದ ಪದಾರ್ಥಗಳ ಸ್ವರೂಪ ಲಕ್ಷ್ಯದೊಳಗೆ ಬಂದ, ಓಹೋ ಪ್ರತಿಯೊಂದು ದ್ರವ್ಯದೊಳಗ ಪ್ರತಿ ಸಮಯಕ್ಕೆ ಆಗಬೇಕಾದಂಥ ಕಾರ್ಯ ಆಗ್ತಾ ಇದೆ, ನಾನೇನು ಮಾಡೋದು ಸಾಧ್ಯ ಇಲ್ಲ, ಇದರ ನಿರ್ಣಯ ಆಗಿ ಮಾಡ್ತೇನನ್ನುವಂಥ ಕರ್ತೃತ್ವ ಭಾವ ಹೊರಟು ಹೋದ ನಂತರ ಆ ಮಾಡ್ತೇನನ್ನುವಂಥ ವಿಕಲ್ಪದಿಂದ ರಹಿತ ಆದಂಥ ಜ್ಞಾನ ಏನಿದೆಯಲ್ಲ ಅದು ನಿರಾವರಣ ಇದೆ. ನಿರಾವರಣ ಅರ್ಥಾತ್ ಅದರಲ್ಲೇ ಜ್ಞಾನಕ್ಕೆ ಆವರಣ ಬರೋದರದ ಕ್ಷಯೋಪಶಮ ಆಯ್ತು. ಇಲ್ಲಿಯವರೆಗೆ ಚರ್ಚೆ ತಿಳಿತು ಅಂದ್ಕೊಂತೇನೆ. ಮುಂದೇನಿದೆ ಕ್ಷಯೋಪಶಮ ಅಂತಂದ್ರೆ ಏನ? ಮಾಡ್ತೇನೋ ಅನ್ನುವ ವರ್ತಮಾನದ ಕರ್ತೃತ್ವ ಬುದ್ಧಿಯ ಅಭಾವ ಏನಿದೆ ಅದು ಆವರಣದ ಕ್ಷಯ ಇದೆ. ಮತ್ತು ಮಾಡುವ ಉತ್ಸಾಹ ಏನು ಅನಾದಿ ಕಾಲದಿಂದ ಇತ್ತಲ್ಲ ಅದು ತಣ್ಣಗಾಗಿದೆ, ಅದು ಉಪಶಮ. ಈ ಪ್ರಕಾರ ಜ್ಞಾನಾವರಣದ ಕ್ಷಯೋಪಶಮ ಆದ ನಂತರ ಜ್ಞಾನಾವರಣದ ಕ್ಷಯೋಪಶಮ ಅರ್ಥಾತ್ ನಾನು ಕಾರ್ಯ ಮಾಡ್ತೇನೆ, ನನ್ನಲ್ಲೇ ಮಾಡೋದಿದೆ, ನನಗೆ ಸುಖಿ ಆಗೋದಿದೆ, ನನಗೆ ಧರ್ಮ ಮಾಡೋದಿದೆ, ಇದು ಕೂಡ ಭಾವ ಅವನಲ್ಲಿ ಯಾವಾಗ ಇಲ್ಲ ಆವಾಗ ಆ ಜ್ಞಾನಾವರಣೀಯದ ಕ್ಷಯೋಪಶಮ ಆಯಿತು. ಜ್ಞಾನಾವರಣೀಯದ ಕ್ಷಯೋಪಶಮ ಆಗಿ ಸ್ವ ಮತ್ತು ಪರಪದಾರ್ಥಗಳ ಹೇಗಿದಾವೆಯೋ ಹಾಗೆ ಅವನಿಗೆ ಭಾಷಿತ ಆಗ್ತಾ ಇರ್ತವೆ. ಅದರಿಂದ ಏನಾಗ್ತಿದೆ ಅಂತಂದ್ರೆ ನಂದು, ನಾನು ಮಾಡ್ತೇನೆ ಅನ್ನುವ ಎಲ್ಲ ವಿಕಾರದ ಉಪಶಮ ಆಗಿ ಹೋಗ್ತಿದೆ. ಅದು ಮೋಹನೀಯದ ನಾಶಿ, ಮೋಹನೀಯದ ನಾಶ. ಇದು ನಂದು, ಇದನ್ನು ನಾನು ಮಾಡಿದ್ದೇನೆ, ಇದನ್ನು ನಾನು ಮಾಡ್ತೇನೆ ಅನ್ನುವ ಎಲ್ಲ ವಿಕಾರದ ಉತ್ಪತ್ತಿನ ಆಗುವುದಿಲ್ಲ, ಅದರ ಹೆಸರು ನಾಶಿ. ಅದೇ ಪರದೊಳಗೆ ಏನೂ ಮಾಡಬೇಕಾಗಿಲ್ಲ, ತನ್ನ ಪರ್ಯಾಯದೊಳಗನೂ ಏನು ಮಾಡಬೇಕಾಗಿಲ್ಲ. ಇಂಥ ಸರಳ ಧರ್ಮ, ಸ್ವಾಧೀನ ಸುಖದ ಮಾರ್ಗ ಈ ಜೀವದ ಕರ್ಣಪಟಲದ ಮೇಲೆ ಬಿದ್ದರನು, ಜ್ಞಾನದಿಂದ ತಿಳಿಯುವಂಥ ಯೋಗ್ಯತೆ ಇದ್ರನೂ ಕೂಡ ಭವಿತವ್ಯವೇ ಬಲಿಷ್ಠ ಇರುವ ಕಾರಣದಿಂದ ಈ ಜೀವಕ್ಕೆ ವಿಶ್ವಾಸ ಆಗ್ತಾ ಇಲ್ಲ, ಏನೂ ಇಲ್ಲ. ಮಾಡದೇ ಇರುವೆಳದೊಳಗೂ ಕೂಡ ಅರ್ಥಾತ್ ಮಾಡುವ ಭಾವದ ಅಭಾವದೊಳಗೂ ಕೂಡ ಹಗಲಿ ರಾತ್ರಿಗಳ ಪರಿವರ್ತನೆ ಆಗ್ತಿದೆಯೋ ಅಥವಾ ಇಲ್ಲರಿ? ಯಾರು ಮಾಡ್ತಾರೆ? ಆಗ್ತಿದೆಯೋ ಅಥವಾ ಇಲ್ಲ? ಬಿಸಿಲು ಬೆಳದಿಂಗಳಗಳು ಒಂದರ ನಂತರ ಒಂದು ತನ್ನ ಸ್ವಕಾಲದೊಳಗೆ ಬರ್ತಾವೆಯೋ ಅಥವಾ ಇಲ್ಲ? ಸರಿ, ಅದೇ ಪ್ರಕಾರ ಪ್ರತಿಯೊಂದು ಪರಮಾಣುವಿನಂಥ ಸೂಕ್ಷ್ಮ ದ್ರವ್ಯದೊಳಗೆ ಕೂಡ ಅದರ ಕಾರ್ಯ ನಿರಂತರ ಆಗ್ತಾ ಇರ್ತಿದೆ. ಈ ವಿಷಯ ಯಾವ ಭವ್ಯ ಜೀವದ ಲಕ್ಷ್ಯದೊಳಗೆ ಬರ್ತಿದೆಯೋ ಆ ಜೀವಕ್ಕೆ ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ, ಜೀವನ ಮರಣಕ್ಕೆ ಸಂಬಂಧಿಸಿದ ಹಾಗೆ
ಲಾಭ ಹಾನಿಗಳಿಗೆ ಸಂಬಂಧಿಸಿದ ಹಾಗೆ ಯಾವುದೇ ಪ್ರಕಾರದ ವಿಕಾರ ಉತ್ಪನ್ನ ಆಗುವುದಿಲ್ಲ. ಅದರ ಹೆಸರು ಮೋಹನೀಯದ ನಾಶಿ. ಇಷ್ಟ ಆದ ನಂತರ ಇಷ್ಟ ಆಗುವುದರಲ್ಲಿ ಯಾವುದು ನಿರಂತರ ಕಾರ್ಯ ಮಾಡಿದೆಯೋ ಅಪ್ಪಳಿಸ್ತಾ ಇರ್ತಿದೆ ಪ್ರಜ್ಞಾರೂಪದ ಚೇಣ. ಹಾಗಾದರ ನಿರಂತರ ಯಾವುದು ಅಪ್ಪಳಿಸ್ತಾ ಇದೆಯೋ, ಈ ಪ್ರಕಾರ ತಿಳಿತಾ ಇದೆಯೋ, ಇದು ಸ್ವತಂತ್ರ ಇದೆ, ಭಿನ್ನ ಇದೆ, ಅರೆ ಇದು ಈ ಸಮಯದ ಇದರದೇ ಕಾರ್ಯ, ಇದರ ಷಟ್ಕಾರಕದಿಂದ ಇದರಲ್ಲೇನ ಆದದ್ದು ಇದೆ, ಈ ಪ್ರಕಾರ ನಿರಂತರ ತಿಳಿತಾ ಇರುವುದರಿಂದ ಯಾವಾಗ ಜ್ಞಾನಾವರಣೀಯದ ಕ್ಷಯೋಕ್ಷಮ ಆಯಿತು, ಯಾವಾಗ ಮೋಹನೀಯದ ನಾಶ ಆಯಿತು, ಆವಾಗ ಆ ಜ್ಞಾನ ಸ್ವಗ್ರಹದೊಳಗೆ ಪ್ರವೇಶ ಮಾಡಿತು. ಎಂಥ ಮಾತು ಹೇಳಿದ್ದಾರೆ! ಎಂಥ ವಸ್ತುವಿನ ಸ್ವರೂಪ ಇದೆ, ಅದನ್ನ ಈ ಜೀವ ತನ್ನೊಂದು ಅಜ್ಞಾನದಿಂದ ಎಷ್ಟು ವಿಕೃತಗೊಳಿಸಿದ್ದಾನೆ. ಯಾವುದನ್ನು ವಿಕೃತಗೊಳಿಸಿದ್ದಾನೆ? ತನ್ನ ಜ್ಞಾನವನ್ನೇ ವಿಕೃತಗೊಳಿಸಿದ್ದಾನೆ. ಯಾವ ಪದಾರ್ಥದೊಳಗೆ ಯಾವ ವಿಕೃತಿಯನ್ನ ನೀವು ತರೋ ಸಾಧ್ಯ ಇಲ್ಲ. ಮಂದಿರ ನಿರ್ಮಾಣ ಆಗ್ತಾ ಇರ್ತಿದೆ, ಮನೆ ನಿರ್ಮಾಣ ಆಗ್ತಾ ಇರ್ತಿದೆ, ಧನ ಬರ್ತಾ ಇರ್ತಿದೆ, ಹೋಗ್ತಾ ಇರ್ತಿದೆ, ಪುಣ್ಯ ಪಾಪದ ಅನುಸಾರ ಆಯಾ ಜೀವದ ಸಂಯೋಗಿ ಪದಾರ್ಥಗಳಲ್ಲಿ ಪರಿವರ್ತನೆ ಆಗ್ತಾ ಇರ್ತಿದೆ. ಆದರೆ ಜೀವ ಜ್ಞಾನಸ್ವಭಾವಿ ಇದ್ದು ಕೂಡ ಹೇಗಿದೆಯೋ ಹಾಗೆ ತಿಳಿಯದೆ, ಅದರ ಸ್ವತಂತ್ರತೆ ಎಷ್ಟೋ ಬಾರಿ ಲಕ್ಷ್ಯದೊಳಗೆ ಬಂದ್ರೂ ಅದರ ಸ್ವೀಕಾರ ಮಾಡದೆ, ತನ್ನ ಅಜ್ಞಾನದಿಂದ ತನ್ನ ಭವವನ್ನ, ತನ್ನ ಜೀವನವನ್ನ, ತನ್ನ ಸ್ವಾಧೀನ ಸುಖವನ್ನ ಹೋಮೈಸಿ ಬಿಡ್ತಾ ಇದ್ದಾನೆ, ಬಲಿ ಕೊಡ್ತಾ ಇದ್ದಾನೆ. ತಾನೇ ತನ್ನ ಸರ್ವನಾಶ ಮಾಡಿಕೊಂಡ ಒಂದು ಸಲ ಏನಾಗ್ತಾನೆ? ನಿಗೋದದಂಥ ಶಾಶ್ವತ ಸಂಸಾರದೊಳಗ ಒಂದಾಯಿತು. ಕರ್ಮ ಸಿದ್ಧಾಂತ ಇರಲಿ, ಚರಣಾನುಯೋಗ ಇರಲಿ, ದ್ರವ್ಯಾನುಯೋಗ ಇರಲಿ, ವಸ್ತುವಿನ ಸ್ವತಂತ್ರತೆಯನ್ನು ತಿಳಿಸಿಕೊಡುವಂಥ ಕಥನ ಇರಲಿ, ಪ್ರತಿಯೊಂದರೊಳಗ ಏನು ಹೇಳಿದ್ದಾರೆ ಆ ಪ್ರಯೋಜನಭೂತ ಸತ್ವವನ್ನು ಗ್ರಹಣ ಮಾಡುತ್ತಾನ. ಅರೆ ಪ್ರಯೋಜನಭೂತ ಸತ್ವ ಏನಿದೆ? ನಾನು ಬರೀ ತಿಳಿಯುವ, ನೋಡುವ ಸ್ವಭಾವ ರೂಪದಿಂದ ಮೂರು ಕಾಲದಲ್ಲೂ ಪರಿಣಮಿಸುವಂಥ ವಸ್ತು ಇದ್ದೇನೆ. ಯಾವುದರೊಳಗೂ ಏನನ್ನೂ ಮಾಡಬೇಕಾದಂಥ ಪ್ರಮೇಯ ನನಗಿಲ್ಲ. ಚತುರ್ಥ ಕಾಲ ಬರ್ತಿದೆ, ಹೊರಟು ಹೋಗ್ತಿದೆ, ಪೂರ್ಣ ಆಗ್ತಿದೆಯಲ್ಲ. ನಿರ್ದಿಷ್ಟ ಒಂದು ಕೋಟಾಕೋಟಿ ಸಾಗರ ಪ್ರಮಾಣ ಕಳೆದ ನಂತರ ನಿನ್ನೆ ಹೇಳ್ತಲ್ಲ, ಏನಿದೆಯೋ ಅದೆಲ್ಲವೂ ಕಾಲ ಕಬಳಿತ ಮಾಡ್ತಿದೆ, ಕಾಲದ ಗ್ರಾಸ ಆಗ್ತಿದೆ, ಕಾಲದ ಗರ್ಭದೊಳಗೆ ಹೊರಟು ಹೋಗ್ತಿದೆ, ಕಾಲ ಗಿಳಂಕೃತ ಮಾಡ್ತಿದೆ. ಹಾಗಾದ್ರೆ ಚತುರ್ಥ ಕಾಲ ಬರ್ತಿದೆ, ಭೋಗಭೂಮಿ ಹೊರಟು ಹೋಯಿತು. ಈ ಅವಸರ್ಪಿಣಿಯೊಳಗ ಭೋಗಭೂಮಿ ಹೊರಟೋಯ್ತು, ಚತುರ್ಥ ಕಾಲ ಬಂತು. ಆಯಾ ಜೀವರುಗಳು, ಯೋಗ್ಯ ಜೀವರುಗಳ ಇಲ್ಲಿ ಬಂದರು, ಆತ್ಮ ಸಾಧನೆ ಮಾಡಿದರು. ಆತ್ಮ ಸಾಧನೆ ಮಾಡುವಂಥ ಅನ್ಯ ಜೀವರುಗಳಿಗೆ ನಿಮಿತ್ತ ರೂಪ ಆದರು, ವೇಷದಿಂದ ವಚನದಿಂದ ನಿಮಿತ್ತ ರೂಪ ಆದರು. ತಮ್ಮಷ್ಟಕ್ಕೆ ತಾವು ಮೋಕ್ಷಕ್ಕೆ ಹೊರಟು ಹೋದರು. ಎಷ್ಟೋ ಜೀವಗಳ ಅವರ ಮಾರ್ಗದ ಅನುಸರಣೆ ಮಾಡಿದರು, ಮೋಕ್ಷಕ್ಕೆ ಹೋಗ್ತಾ ಇದ್ದರು. ಚತುರ್ಥ ಕಾಲ ಒಂದು ಕೋಟಾಕೋಟಿ ಸಾಗರೋಪಮದ ಕಾಲ ವ್ಯತೀತ ಆಗಿ ಹೋಯಿತು. ಪಂಚಮ ಕಾಲ ಬಂತು. ಪಂಚಮ ಕಾಲ ಬಂತು, ಇದು 21,000 ವರ್ಷವರೆ ಇದು ಹೊರಟು ಹೋಗ್ತಿದೆ. ಷಷ್ಠಮ ಕಾಲ ಬರ್ತಿದೆ, ಅದು 21,000 ವರ್ಷ, ಅದು ಹೊರಟು ಹೋಗ್ತಿದೆ. ಯಾರೂ ಅದನ್ನು ತರಲಿಲ್ಲ, ಅದರಲ್ಲಿ ಯಾರು ಏನೂ ಮಾಡಲಿಲ್ಲ. ಇದನ್ನು ಯಾರು ತಿಳಿತಾರೋ, ಅರೆ ತನ್ನ ಜೀವಿತ ಅವಧಿಯೊಳಗ ಎಷ್ಟೊಂದು ಪ್ರಕಾರದ ಏರಪೇರುಗಳ ಆಗತವೆ. ಅರೆ ಈ ಜೀವ ವರ್ತಮಾನ ದಶ ಅನುಭವ ಏನು ಮಾಡ್ತಾ ಇದ್ದಾನೋ ಇದನ್ನು ಶಾಶ್ವತ ಅಂಥೇಳಿ ತಿಳಿದಿದ್ದಾನೆ. ಇದು ಹೀಗೇ ಇರ್ತಿದೆ ಅಂಥೇಳಿ ಇವನು ಬುದ್ಧಿಯೊಳಗೆ ವಿಪರೀತತೆ ಇದೆ.
ಆದರೆ ಅದು ನಿರಂತರ ಬದಲಾಗ್ತಾ ಇರೋದ ಇವನ ಬುದ್ಧಿಗೆ ಗೋಚರಣ ಆಗೋದಿಲ್ಲ. ಬಾಲಕಿದ್ದವ ತರುಣಾದ, ತರುಣಿದ್ದವ ವೃದ್ಧ, ನಿರೋಗಿ ಇದ್ದವ ರೋಗಿ ಆಗ್ತಾನೆ, ಸಬಲ ಇದ್ದವ ದುರ್ಬಲ ಆಗ್ತಾನೆ, ಅಧಿಕಾರವಂತ ಇದ್ದವ ಇನ್ನೊಬ್ಬರ ಅಧೀನ ಆಗ್ತಾನೆ. ಇದೆಲ್ಲ ಪ್ರತ್ಯಕ್ಷ ಇನ್ನೊಬ್ಬರ ಜೀವನದೊಳಗೆ ನೋಡಿದರನು ಕೂಡ ತನ್ನನ್ನು ಮಾತ್ರ ಅದೆಲ್ಲದರಿಂದ ಅಸ್ಪೃಷ್ಟ ಅಂಥೇಳಿ ತಿಳಿತಾನೆ ಈ ಮೂರ್ಖ ಪ್ರಾಣಿ. ಅಂಥೇಳಿನ ಅವ ಕಾಲದ ಗರ್ಭದೊಳಗೆ ಹೊರಟು ಹೋಗ್ತಾನೆ, ಅನಂತ ಸಂಸಾರದೊಳಗೆ ಒಂದಾಗಿ ಹೊರಟು ಹೋಗ್ತಾನೆ. ಯಾವುದರ ಸುಧಾರಣೆ ಯಾರ ಮಾಡೋ ಶಕ್ತಿದೆ? ತೀರ್ಥಂಕರ ಪ್ರಭು ಯುಗದ ಆದಿಯೊಳಗೆ ವೃಷಭದೇವ ಭಗವಂತರ ಮರೀಚಿಯ ಸುಧಾರಣೆ ಎಷ್ಟು ಮಾಡಿದ್ರು, ಇದನ್ನು ನಾವು ನೋಡೋದು ಅವಶ್ಯಕ ಇದೆ. ಇದು ಒಂದು ಅಂಶ ಇದೆ ರೀ. ಎಷ್ಟೋ ಜೀವರುಗಳಿಗೆ ಮೋಕ್ಷ ಮಾರ್ಗವನ್ನು ತಿಳಿಸಿಕೊಟ್ರು. ಭರತ ಕ್ಷೇತ್ರದ ಜೀವರುಗಳಿಗೆ 18 ಕೋಟಾಕೋಟಿ ಸಾಗರೋಪಮ ಕಾಲದವರೆಗೆ ಮೋಕ್ಷ ಮಾರ್ಗ ನಿಂತು ಹೋಗಿತ್ತು. ಆ ಮೋಕ್ಷ ಮಾರ್ಗವನ್ನು ಪ್ರಕಟ ಮಾಡಿದರು. ಇದನ್ನು ನೋಡ್ತೇವೆ. ಆದರೆ ಆ ಆದಿನಾಥ ಪ್ರಭು ಮರೀಚಿಗೆ ಯಾಕೆ ಧರ್ಮಜ್ಞಾನ ಮಾಡಿಸಲಿಲ್ಲ ಅನ್ನೋದನ್ನು ನೋಡುವುದಿಲ್ಲ. ಯಾಕೆ ಅಂತಂದ್ರೆ ನಮಗೆ ಪರಾಧೀನ ದೃಷ್ಟಿಯನ್ನೇ ದೃಢ ಮಾಡಿಕೊಳ್ಳೋದಿದೆ ಅಂಥೇಳಿ ನಾವು ಅದನ್ನು ನೋಡ್ತೇವೆ. ಆದರೆ ಅಸಂಖ್ಯ ಜೀವರುಗಳ ಆದಿದೇವರ ಈ ಭರತ ಕ್ಷೇತ್ರದೊಳಗೆ ಜನ್ಮವಾಗುವುದರ ನಿಮಿತ್ತದಿಂದ ಅಸಂಖ್ಯ ಜೀವರುಗಳು ಮೋಕ್ಷ ಪಡೆದರು. ಆದರೆ ಅವರು ಸ್ವಯಂ ತಮ್ಮ ಯೋಗ್ಯತೆಯಿಂದ, ತಮ್ಮ ಪುರುಷಾರ್ಥದಿಂದ, ತಮ್ಮಲ್ಲೇ ತಾವು ಕಾರ್ಯ ಮಾಡುವುದರಿಂದ ಪಡೆದರು. ಇದನ್ನು ಇವನಿಗೆ ನೋಡೋದಿಲ್ಲ ಅಂಥೇಳಿನ ಮರೀಚಿಯ ಮಾತನ್ನು ನೀವು ನೋಡುವುದಿಲ್ಲ. ಯಾರು ಮಾಡಿದರು? ಅರೆ ಆದಿದೇವ ಮಾಡಿದರು. ಏನು ಮಾಡಿದರು? ಲಕ್ಷಾಂತರ ಅಸಂಖ್ಯ ಜೀವರುಗಳಿಗೆ ಸುಖದ ಮಾರ್ಗವನ್ನು ತೋರಿದರು. ನೀನೇನು ಮಾಡಿದೆ? ನೀನೇನು ಮಾಡಿದೆ? ಸುಖದ ಮಾರ್ಗವನ್ನು ಅವರು ತೋರಿಸಿದ್ದಾರೆ ಅಂಥೇಳಿ ಇಟ್ಕೊಳ್ಳೋನು. ನೀನು ಯಾಕೆ ನೋಡಲಿಲ್ಲ? ಅಸಂಖ್ಯ ಜೀವರುಗಳು ನೋಡಿದರು ಮತ್ತು ಅದನ್ನು ತಮ್ಮಲ್ಲಿ ಅಳವಡಿಸಿಕೊಂಡರು ಮತ್ತು ಅದರ ಫಲವನ್ನು ಕೂಡ ಮೋಕ್ಷ ರೂಪದಿಂದ ಪ್ರಾಪ್ತ ಮಾಡಿಕೊಂಡರು. ನೀನು ಯಾಕೆ ಮಾಡ್ಕೊಳ್ತಾ ಇಲ್ಲ? ನಿನಗೆ ಅವರೇನಾರೇ ಕಡಿಮೆ ಇಟ್ಟಿದ್ದಾರೇನ? ವಸ್ತು ಸ್ವರೂಪ ಏನು ಹೇಳ್ತಿದೆ ಅನ್ನೋದರ ಕಡೆ ಎಲ್ಲ ಬರೀ ಒಬ್ಬರ ಯಾರದೋ ಕಥೆಯನ್ನು ಯಾರೋ ಹೇಳ್ತಾ ಇರುವಂತೆ ನೀವು ತನ್ನ ಕಥೆಯನ್ನು ಅರ್ಥಾತ್ ಜಿನವಾಣಿಯನ್ನು ಕೇಳ್ತಾನೆ. ಜಿನವಾಣಿಯೊಳಗೆ ಏನಿದೆ? ಆದಿದೇವರ ಚರಿತ್ರದೊಳಗನೂ, ರಾಮನ ಚರಿತ್ರದೊಳಗನೂ, ರಾವಣನ ಚರಿತ್ರದೊಳಗನೂ ನಿಜ ಶುದ್ಧಾತ್ಮನ ಮಾತಿದೆ. ರಾವಣನ ಚರಿತ್ರದೊಳಗೆ ನಿಜ ಶುದ್ಧಾತ್ಮನ ಮಾತಿದೆ. ರಾವಣನಂಥ ವ್ಯಕ್ತಿತ್ವ ನಮ್ಮಲ್ಲಿ ನಿರ್ಮಾಣ ಆದ್ರೆ ಮಹಾಭಾಗ್ಯ ಅನ್ನೋದು. 6 ತಿಂಗಳವರೆಗೆ ಅಶೋಕವನದೊಳಗೆ ತಂದು ಇರಿಸಿಕೊಂಡ ಅರ್ಧ ಚಕ್ರವರ್ತಿಯ 3 ಖಂಡದ ಅಧಿಪತಿ. ಅವಳೇನು ಇವನಿಗೆ ಅಜೇಯ ಇದ್ದಳೆ ಅಂದರೆ, ಆದ್ರೆ ಅವಳ ಅಂಗ ಸ್ಪರ್ಶ ಮಾಡಲಿಲ್ಲ. ಯಾಕೆ? ಅಪ್ರಸನ್ನಳಿರುವ ಸ್ತ್ರೀಯೊಡನೆ ಕೂಡುವುದಿಲ್ಲವೆಂಬ ವ್ರತವು ನನಗೆ ಸ್ಮರಣೆಯಲ್ಲಿದೆ. ಈ ಪ್ರಕಾರದ ವ್ಯಕ್ತಿತ್ವದಿಂದ ಯಾರಲ್ಲೇ ಇದೆ, ಅದನ್ನು ನಾವು ನೋಡುವುದಿಲ್ಲ. ಅರೆ ರಾಮನ ಕೆಟ್ಟವ, ಸೀತೆ ಅಪಹರಣ ಮಾಡಿದ, ಹಾಗೆ ಹೀಗೆ ಅಂಥೇಳಿ ಅವನ ಗುಣವನ್ನು ನೋಡದೆ ದೋಷದ ಗ್ರಹಣ ಮಾಡಿ ದೋಷದ ಪುಂಜರಾದಂಥ ನಾವು ಇನ್ನಷ್ಟು ದೋಷವನ್ನು ಗಟ್ಟಿ ಮಾಡ್ತೀವಿ. ಗುಣವನ್ನು ನೋಡಿದ್ದೇ ಆದ್ರೆ ನಮ್ಮಲ್ಲೇ ಇರುವಂಥ ದೋಷ ಒಂದಿಷ್ಟು ಶೀತಲ ಆಗಬಹುದಲ್ಲ? ನೋಡಲಿಲ್ಲ. ಅಂಜನೆಯ ಅತ್ತೆಗೆ ಶಪಿಸಿದೆವು, ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಆದ್ರೆ ಅಂಜನೆ ಏನು ಮಾಡಿದಳು ಅದು ಗೊತ್ತಿಲ್ಲ. ಕೈಕೇಯಿಯನ್ನು ಶಪಿಸಿದೆವು, ಆದರೆ ಸೀತೆ ಏನು ಮಾಡಿದಳು ಅದು ಗೊತ್ತಿಲ್ಲ. ನಿಮಿತ್ತ ಯಾರದಾರೋ ಕಷ್ಟ ಬರುವುದರಲ್ಲಿ ಅವರನ್ನು ಶಪಿಸುವುದ, ಅವರನ್ನು ದೂಷಿಸುವುದ ಈ ಜೀವದ ದೋಷ ದೃಷ್ಟಿಗೇನು ಹೊಸದಲ್ಲ. ಆದರೆ ಆ ಪ್ರಸಂಗದೊಳಗೂ ಕೂಡ ಆ ಧರ್ಮಾತ್ಮ ಜೀವರುಗಳು ಹೇಗೆ ತಮ್ಮ ಆಂತರಿಕ ಶಾಂತಿಯನ್ನು ಕಾಯ್ದುಕೊಂಡ್ರು ಅನ್ನೋದರ ಕಡೆ ನಮ್ಮ ಲಕ್ಷ್ಯ ಇಲ್ಲ ಅಂಥೇಳಿ ನಮಗೆ ಆಂತರಿಕ ಶಕ್ತಿಯನ್ನು, ಶಾಂತಿಯನ್ನು ಪ್ರಕಟಪಡಿಸಿಕೊಳ್ಳುವಂಥ ಸಾಮರ್ಥ್ಯ ಇದ್ದರನೂ ಕೂಡ ನಾವು ಅದನ್ನು ನಿರರ್ಥಕ. ಪುರಾಣವನ್ನು ಓದುತ್ತೇವೆ, ಚರಣಾನುಯೋಗವನ್ನು ಓದುತ್ತೇವೆ, ಕರ್ಣಾನುಯೋಗವನ್ನು ಓದುತ್ತೇವೆ, ದ್ರವ್ಯಾನುಯೋಗದ ಅಭ್ಯಾಸ ನಿರಂತರ ಮಾಡ್ತೇವೆ.
ಆದರೂ ಕೂಡ ನಮ್ಮಲ್ಲಿ ವೀತರಾಗ ಭಾವದ ಸುಳಿವೇ ಇಲ್ಲ. ಯಾಕಿಲ್ಲ ಅಂತಂದ್ರೆ ನಮಗೆ ಸ್ವಪರಗಳ ಭೇದ ಜ್ಞಾನ ಇಲ್ಲ, ನಿಸ್ಸಂಧಿ ಇಲ್ಲ ಅಂಥೇಳಿ ಹೇಳಿದ್ರಲ್ಲ. ಸಂಧಿ ಇದೆ, ನಿಸ್ಸಂಧಿ ಇಲ್ಲ. ಎಲ್ಲಿ ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣತಿ ಮತ್ತು ಶುದ್ಧ ಚೇತನ ಮಾತ್ರ ಜೀವದ್ರವ್ಯ. ಎಲ್ಲಿ ಹೊರಗೆ ಏನು ಮಾಡೋದಿದೆ, ಏನು ಮಾಡುವ ಸಲುವಾಗಿ ನಿನ್ನ ಹತ್ರ ಸಮಯ ಮತ್ತು ಸಾಮರ್ಥ್ಯ ಎಷ್ಟಿದೆ? ಹೊರಗಡೆ ಏನಾದರೂ ಮಾಡುವ ಸಲುವಾಗಿ ನಿನ್ನ ಹತ್ರ ಸಮಯ ಎಷ್ಟಿದೆ, ನಿನ್ನ ಸಾಮರ್ಥ್ಯ ಎಷ್ಟಿದೆ? ಆದ್ರೆ ನಿನ್ನ ಅನಾದಿ ಸಂಸಾರಕ್ಕೆ ಕೊನೆ ತರುವಂತಹ ಸಾಮರ್ಥ್ಯ ನಿನ್ನಲ್ಲಿ ಪರಿಪೂರ್ಣ ರೂಪದಿಂದ ಉಪಲಬ್ಧಿ ಇದೆ. ಅದನ್ನು ಮಾಡುವುದಿಲ್ಲ. ಹೊರಗಡೆ ನಾ ಅದು ಮಾಡ್ತೇನೆ, ಇದು ಮಾಡ್ತೇನೆ, ಶಾಸ್ತ್ರ ಹೇಳ್ತೇನೆ, ಶಾಸ್ತ್ರ ಬರಿತೇನೆ, ಶಿಬಿರ ಮಾಡ್ತೇನೆ, ಶಿಬಿರದೊಳಗೆ ನಾನಿಲ್ಲದ ಹಾಗ ಇದು ಒಳಗೆ ತುಂಬಿದ್ದು ಇದೆ. ಅದರಿಂದ ಈ ಜೀವಕ್ಕ ಜ್ಞಾನಾವರಣದ ಕ್ಷಯೋಕ್ಷಮ ಇಲ್ಲ. ಮೋಹನೀಯದ ನಾಶಕ್ಕೆ ಅವಕಾಶ ಇಲ್ಲ. ಮೋಹನೀಯದ ನಾಶ, ಅರೆ ಮೋಹನೀಯ 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 ಅಂತಂದ್ರೆ ಏನ? ಮೋಹನೀಯ ಶಬ್ದ ಏನು ಹೇಳ್ತಿದ್ದೀರಿ? ಮೋಹನೀಯ. ಯಾವುದ ನಿರ್ಮೋಹಿ ಸ್ವಭಾವಿದೆ, ನಿರ್ದ್ವಂದ್ವ ಸ್ವಭಾವಿದೆ, ಪರಮಶಾಂತ ಶೀತಲ ಜ್ಞಾನ ಮತ್ತು ಆನಂದ ಸಾಗರ ಇದೆ, ಅದರ ಕಡೆಗೆ ಲಕ್ಷ್ಯ ಹಾಕದೇ ಇರುವುದೇ ಮೋಹನೀಯ ಇದೆ. ಇದನಂದ ಅಂಥೇಳಿ ಅದರ ಮೇಲೆ ಮುರಿದು ಬೀಳುವುದೇ ಮೋಹನೀಯ ಇದೆ. ಯಾವುದರ ಮೇಲೆ? ಪರದ ಮೇಲೆ. ಆದ್ರೆ ಆ ಪರ ಎಂದೂ ಇವನದಾಗಲಿಲ್ಲ. ಅದೇ ಅನಂತ ಕಾಲದೊಳಗೆ ಅನಂತ ದೇಹಗಳನ್ನು ಧಾರಣ ಮಾಡಿದ ಬಿಟ್ಟ. ಪ್ರತಿಯೊಂದು ದೇಹದೊಳಗ ಆರಭ್ಯದಿಂದ ಅಂತ್ಯದವರೆಗೆ ನಾನು 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 ಅಂಥೇಳಿ ಬಡ್ಕೊಂಡ ಏನೆಲ್ಲ ಮಾಡಿದ. ಆದರೆ ಯಾವೊಂದು ದೇಹ ಇವನದಾಗಲೇ ಇಲ್ಲ. ಎಲ್ಲಿ ದೇಹನೇ ಇವನದಾಗಲಿಲ್ಲ ಅಲ್ಲಿ ಪರಪದಾರ್ಥದೊಳಗೆ ನಾನೇನು ಮಾಡೋದು ಸಾಧ್ಯ ಇದೆ ಅನ್ನುವ ವಿವೇಕ ಮಾತ್ರ ಇವನಲ್ಲೇ ಮೂಡಿ ಬರಲೇ ಇಲ್ಲ. ಆರೋಗ್ಯ ಕೆಟ್ಟ ನಂತರ ಅದನ್ನು ಸರಿಪಡಿಸುವ ಸಲುವಾಗಿ ವಿಶ್ವ ಪ್ರಯತ್ನ ಮಾಡ್ತಾನೆ ವಿನಃ ಇದರ ಸ್ವರೂಪ ಹೀಗೆ ಇದೆ ಅಂಥೇಳಿ ಒಂದು ಸರಳ ಮಾತಿನ ಸ್ವೀಕಾರ ಮಾಡುತ್ತೆ. ಧನ ಹೊರಟು ಹೋದ ನಂತರ ಅದು ಪುಣ್ಯದಿಂದ ಬಂದಿತ್ತು, ನಾನು ತರುವುದರಿಂದ ಬಂದಿಲ್ಲ. ಅರೆ ಮಹಾಭಾಗ್ಯದಿಂದ ಜಿನವಾಣಿ ಕೇಳಲಿಕ್ಕೆ ಸಿಕ್ಕಿದೆ. ಜಿನವಾಣಿಯೊಳಗೆ ಇವೆಲ್ಲ ಅದಾವ ಅಥವಾ ಇಲ್ರಿ? ಶರೀರದ ಸ್ವರೂಪನ ಹಾಗಿದೆ. ಹಾಗೆ ಇಂದ ಸುಂದರ ಕಾಣಿಸ್ತಿದೆ, ನಾಳೆ ರೋಗಗ್ರಸ್ತ ಆಗ್ತಿದೆ, ಕುರೂಪ ಆಗ್ತಿದೆ, ಕುಬಡ ಆಗ್ತಿದೆ, ಏನೇನೋ ಆಗ್ತಿದೆ. ಧನದ ಸ್ವರೂಪನ ಹೀಗಿದೆ, ಇಂದು ಬಂದ ಹಾಗೆ ಮಾಡ್ತಿದೆ, ನಾಳೆ ಕೈ ಕೊಡ್ತಿದೆ. ಇದು ಜನವಾಣಿಯೊಳಗೆ ಇವೆಲ್ಲ ಬಂದಿದ್ದಾವ ಅಥವಾ ಇಲ್ಲ? ದೇಹ ಸ್ವತಂತ್ರ ಇದೆ, ಧನ ಪುಣ್ಯದ ಅಧೀನ ಇದೆ. ಇದು ಯಾವುದು ಬಂದಿದೆ ಅಥವಾ ಇಲ್ಲ? ಹಾಗಾದರೆ ಓದಿದ್ದ ಮತ್ತು ಪ್ರಸಂಗ ಬಂದ ಮೇಲೆ ಮತ್ತು ಕುಸಿದು ಬಿದ್ದಿದ್ದೆ. ಹಾಗಾದರೆ ಉಪಯೋಗ ಇನ್ನಿದೆ, ಭಾಗ್ಯ ಎಲ್ಲಿದೆ? ನಮ್ಮದ ಜನವಾಣಿಯನ್ನ ಕೇಳುವ ಭಾಗ್ಯ ಎಲ್ಲಿದೆ ರೀ? ಇಲ್ಲವೇ ಇಲ್ಲ. ಶಬ್ದ ಕೇಳಿದರ ಅದು ಕೇಳುವಿಕೆನೇ ಅಲ್ಲ, ಅದರ ಅರ್ಥದ ಗ್ರಹಣ ಆಗಬೇಕಾದ್ರೆ. ಶಬ್ದ ಕೇಳ್ತಾನಲ್ಲ, ಚಿಟ್ಟಿ ಬರೆದು ಕೊಡ್ತಾನೆ ಡಾಕ್ಟ್ರ, ಇದು ಮುಂಜಾನೆ ಸಂಜಿಕ ಒಂದೊಂದು ತಗೋರಿ ಅಂತ ಹೇಳಿ ಹೇಳ್ತಾನೆ. ಚಿಟ್ಟಿ ತಗೋತಾನೆ, ತಿಂತಾನೆ. ಅಲ್ಲೇ ಅರ್ಥ ಮಾಡ್ತಾನೋ ಅಥವಾ ಇಲ್ರಿ ಶಬ್ದದ? ಇವು 2 ನಮೂನಿ ಗುಳಿಗೆ ಅದಾವು. ಮುಂಜಾನೆ ಒಂದ ಸಂಜಿಕೆ ಒಂದ 8 ದಿವಸ ತಗೊಳ್ರಿ ಅಂಥೇಳಿ, ಇವು ತಗೋರಿ 8 ದಿವಸ ಅಂಥೇಳಿ ಹೇಳಿದ ನಂತರ 8 ದಿವಸ ಏನ ಚಿಟ್ಟಿ 8 ತುಂಡು ಮಾಡಿ ತಗೊಂತಂದ್ರೆ ಅಲ್ಲಿ ಅರ್ಥಗ್ರಹಣ ಮಾಡ್ತಾನೆ. ಮತ್ತು ಇಲ್ಲೇನು ಪುಣ್ಯದಿಂದ ಧನ ಬರ್ತಿದೆ, ಆಯುವಿನ ಅಧೀನ ಶರೀರ ಇದೆ, ಶರೀರ ಪುದ್ಗಲ ಪರಮಾಣುಗಳ ಸಮೂಹ ಇದೆ. ಶರೀರದ ಅವಶ್ಯಕತೆ ಜೀವನಿಗೆ ಇಲ್ಲ. ಅನಂತ ಜೀವರುಗಳ ಶರೀರದ ಅಭಾವದಲ್ಲಿ ಅನಂತ ಸುಖದ ಭಾಜನ ಮಾಡ್ತಾ ಇದ್ದಾರೋ ಅಥವಾ ಇಲ್ಲ ಸಿದ್ಧ ಭಗವಂತರು? ಇದನ್ನೆಲ್ಲ ಆಗಮದಲ್ಲಿ ಓದಲಿಲ್ಲ. ಪರಿಸಹಜಯ ಉಪಸರ್ಗ ಇದನ್ನೆಲ್ಲ ಆಗಮದಲ್ಲಿ ಓದಲಿಲ್ಲ. ಹಾಗಾದರೆ ನಮ್ಮ ಮೇಲೆ ಬಂದರೆ ಯಾಕೆ ಕೂಗಾಡ್ತೇವೆ? ಅಧೀರ ಯಾಕೆ ಆಗ್ತೇವೆ? ಆರ್ತರೌದ್ರ ಧ್ಯಾನ ಯಾಕೆ ಮಾಡ್ತೇವೆ?
ಯಾಕೆ ಮಾಡ್ತೀವಿ ಅಂದ್ರೆ ನಾವು ಆಗಮ ಓದೇ ಇಲ್ಲ, ಆಗಮ ಓದುವ ಭಾಗ್ಯ ನಮ್ಮ ಜೀವನದೊಳಗೆ ಬಂದೇ ಇಲ್ಲ. ಶಬ್ದ ಕೇಳುವುದರ ಹೆಸರು ಭಾಗ್ಯ ಅಲ್ಲ. ಮಂದಿರ ರೂಪದ ವಿಶಿಷ್ಟ ಕ್ಷೇತ್ರದೊಳಗೆ ಈ ಶರೀರದ ಮೂಲಕ ಹೋಗುವುದರ ಹೆಸರು ಭಾಗ್ಯ ಅಲ್ಲ. ದೇವದರ್ಶನದ ಭಾಗ್ಯ ಬೇರೆ ಇದೆ, ಜನವಾಣಿಯ ಶ್ರವಣದ ಭಾಗ್ಯ ಬೇರೆ ಇದೆ. ಅದು ಎಂದೋ ಯಾವನೋ ವಿರಳ ಜೀವನಿಗೆ ಬರ್ತದೆ. ಅದಕ್ಕೆ ಮೋಕ್ಷಶಾಸ್ತ್ರದೊಳಗೆ ಹೇಳಿದ್ರು, ಎಂದೋ ಶುಭ ಪರಿಣಾಮ ಮಾಡಿದ್ದರೆ ಅದರ ಫಲವು ಪುಣ್ಯದಲ್ಲಿ ಎಲ್ಲಿ ಪರದಲ್ಲಿ ಹೊರಟು ಹೋಗುತ್ತದೆ. ಇದು ನೋಡಿ, ಪರದೊಳಗೆ ಇಂಥ ಅಲೀಶಾನ್ ಮಹಲ, ಇಷ್ಟೊಂದು ದುಡ್ಡ, ಆಸ್ತಿ, ನೌಕರ, ಚಾಕರ, ವಾಹನ, ವೈಕಲ್ಯ ಏನದವಲ್ಲ ಅದರೊಳಗೆ ಹೊರಟು ಹೋಗ್ತದೆ. ಎಂದಾದರೂ ಸ್ವಲ್ಪ ಪುಣ್ಯ ಮಾಡಿರ್ತಾರೆ, ಅದರಿಂದ ಏನು ಆತ್ಮನಿಗೆ ಮೋಕ್ಷ ಮಾರ್ಗ ಆಗಲಿ ಆಂತರಿಕ ಶಾಂತಿ ಆಗಲಿ ಸಿಕ್ಕೋದು ಸಾಧ್ಯ. ಭಾಗ್ಯ ಯಾವುದಕ್ಕಂದ್ರೆ ಈಗ ಇಲ್ಲಿವರೆಗೆ ಚರ್ಚೆ ಮಾಡಿದ್ದು ಎಲ್ಲ ಏನು ಚರ್ಚೆ ಮಾಡಿದ್ದು, ಯಾವುದರದ್ದು ಮಾಡಿದ್ದು? ಜ್ಞಾನಾವರಣದ ಕ್ಷಯೋಕ್ಷಮ ಅಂದರೆ ಏನು? ಅರೇ ಅಪ್ಪಳಿಸೋದಂತಂದ್ರೆ ಏನು? ಪ್ರಜ್ಞಾರೂಪದ ಕ್ಷೇಣ ಅಂದರೆ ಏನು? ಇದರದ್ದೆಲ್ಲನೂ ಚರ್ಚೆ ಆಯಿತು. ಇನ್ನೊಂದು ಸಲ ಓದೋನು ಲಕ್ಷದೊಳಗೆ ಬರ್ತಿದೆ ಅನ್ನೋ ಚರ್ಚೆಯ ವಿಷಯ ನೋಡೋಣ. ಇನ್ನು ಇಂಥ ಯಾವ ಜ್ಞಾನ ರೂಪದ ಕ್ಷೀಣವು, ಅದಕ್ಕಿಂತ ಮೇಲೆ ಓದೋಣ. ಆತ್ಮ ಚೇತನ ಮಾತ್ರ ದ್ರವ್ಯ. ಇಲ್ಲೇ ಆಯ್ತು ಅರ್ಧ ಕೆಲಸ ರೀ. ಆತ್ಮ ಚೇತನ ಮಾತ್ರ ದ್ರವ್ಯ. ಕರ್ಮ ಉದ್ಗಲದ ಪಿಂಡ ಅಥವಾ ಮೋಹರಾಗ ದ್ವೇಷ ರೂಪದ ಅಶುದ್ಧ ಪರಿಣತಿ ಬೇಕೆಂದ್ರೆ ನಮ್ಗೆ ಕರ್ಮ ಅಂಥೇಳಿ ಯಾವುದರ ಕಡೆಗೆ ಸಂಕೇತ ಮಾಡಿದಾರೋ ಆ ಉದ್ಗಲ ಪಿಂಡದ ಜೊತೆಗೆ ಮಿತ್ರತ್ವ ಬೇಕು. ನಾ ಚೇತನ ಮಾತ್ರ ದ್ರವ್ಯ. ಎರಡು ಹೇಳಿದಾರಲ್ಲ, ಆತ್ಮ ಚೇತನ ಮಾತ್ರ ದ್ರವ್ಯ, ಕರ್ಮ ಉದ್ಗಲದ ಪಿಂಡ. ಅಥವಾ ಅಂಥೇಳಿ ಹೇಳಿದರು. ಉದ್ಗಲದ ಪಿಂಡ ಹೇಳಿದ ನಂತರ ಅಥವಾ ಹೇಳಿ ಮೋಹರಾಗ ದ್ವೇಷ ರೂಪದ ಅಶುದ್ಧ ಪರಿಣತಿ. ಅದು ಬೇಕೆಂದ್ರೆ ಇದು ಬೇಕ್ರಿ, ಎರಡರೊಳಗಿಂದ ಅಥವಾ ಹೇಳಿದ್ರಲ್ಲ, ಅದು ಬೇಕೆಂದ್ರೆ ಇದು ಬೇಕ್ರಿ. ಯಾವುದರ ಜೊತೆ ಮಿತ್ರತ್ವ ಮಾಡೋದು. ನಾನು ಯಾವುದಿದ್ದೇನೆ? ಚೇತನ ಮಾತ್ರ ದ್ರವ್ಯ. ಉದ್ಗಲ ಪಿಂಡದ ಜೊತೆಗೆ ಏಕತ್ವ ಮಾಡೋದು ಅಥವಾ ಮೋಹರಾಗ ದ್ವೇಷ ರೂಪದ ಅಶುದ್ಧ ಪರಿಣತಿಯ ಜೊತೆಗೆ ಏಕತೆ, ಮಿತ್ರತ್ವ, ಬಂಧ ಯಾವುದರ ಜೊತೆಗೆ ಏಕಾಗುವುದಕ್ಕೆ ಬೇಕಾಗಿದೆಯೇನ? ನಿಕೃಷ್ಟ ಕಾರ್ಯ ಮಾಡೋದ್ರೊಳಗೆ ಅಷ್ಟು ರುಚಿ ಇದೆಯೇನ? ಅರೆ ಅಜ್ಞಾನದಿಂದ ಅನಂತ ಕಾಲದೊಳಗ ಅದು ಬೇರೆ ಇದೆ, ಇದು ಇಂಥದ್ದು ನಿಕೃಷ್ಟ ಇದೆ ಅಂತ ಹೇಳಿ ಗೊತ್ತಾಗಲಿಲ್ಲ, ನಡೆದಿತ್ತು ಹಾಗೆ. ಏನ? ಮಿತ್ರತ್ವ, ಏಕತೆ. ಈಗ ಗೊತ್ತು ಮಾಡಿಸ್ತಾ ಇದ್ದಾರಲ್ಲ. ಮತ್ತಂಥದ ನೀಚ ವಸ್ತುವಿನ ಜೊತೆಗೆ, ನಿಕೃಷ್ಟ ವಸ್ತುವಿನ ಜೊತೆಗೆ ಚೇತನ ಮಾತ್ರ ದ್ರವ್ಯ ಇರುವೆಳದೊಳಗ ಪುದ್ಗಲ ಪಿಂಡದ ಜೊತೆಗೆ ಏಕತ್ವ. ಆನಂದ ಮತ್ತು ಜ್ಞಾನದ ಸಾಗರ ಇರುವೆಳದೊಳಗ ಆ ಜ್ಞಾನ ಶೂನ್ಯ ಸುಖ ಶೂನ್ಯ ಪದಾರ್ಥದ ಜೊತೆಗೆ ಏಕತ್ವ. ಅಥವಾ ಅಂಥೇಳಿ ಹೇಳಿ ಮತ್ತೇನು ಹೇಳಿದ್ರು? ಮೋಹರಾಗ ದ್ವೇಷ ರೂಪದ ಅಶುದ್ಧ ಪರಿಣತಿ. ಅಶುದ್ಧ ಶಬ್ದದೊಳಗ ತಿರಸ್ಕಾರ ಆಗಲಿಲ್ಲ ಅಂದ್ರೆ ಅದರದ ಕಮ್ಮಿತನವನ್ನು ತೋರಿಸಿಕೊಡ್ಲಿಲ್ಲೇನ? ಮೋಹರಾಗ ದ್ವೇಷದ ಏನ? ಅಶುದ್ಧ ಪರಿಣತಿ. ಅವು ಎರಡರ ಮಧ್ಯದೊಳಗೆ ಏನಿದೆ? ಚೇತನ ಮಾತ್ರ ದ್ರವ್ಯ ಮತ್ತು ಪುದ್ಗಲ ಪಿಂಡದ ಮಧ್ಯದೊಳಗ ಸಂಧಿ ಇದೆ. ನಿಸ್ಸಂಧಿ ಇಲ್ಲ, ಒಂದು ಮಾತು. ಚೇತನ ಮಾತ್ರ ದ್ರವ್ಯ ಮತ್ತು ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣತಿ, ಅವು ಎರಡರ ಮಧ್ಯದೊಳಗೆ ಸಂಧಿ ಇದೆ. ಇದನ್ನು ಯಾರು ತಿಳಿಯೋರು? ಯಾರ ಆ ಸಂಧಿಯನ್ನು ನಿರಂತರ ನೋಡ್ತಾರೋ, ತಿಳಿತಾರೋ, ಇದು ಬೇರೆ ಇದು ಬೇರೆ ಇದು ಬೇರೆ, ಎಷ್ಟೂ ಹತ್ತಿರ ಇರಲಿ, ಆದ್ರೆ ಬೇರೆ ಬೆಸದು ಕೊಡ್ತಿದ್ರಲ್ಲ ಮೊದಲ, ಅದು ಬೇರೆ ಬೇರೆ ಕಾಣಿಸ್ತಿತ್ತೋ ಅಥವಾ ಇಲ್ರಿ? ಹೊಲಿಗೆ ಹಾಕ್ತಿದ್ರಲ್ಲ, ದುಕ್ಟಿ ಹೊಲಿತಿದ್ರ ಮೊದಲ, ಆ ಬೇರೆ ಬೇರೆ ಇರ್ತಿದ್ದೋ ಅಥವಾ ಇಲ್ರಿ? ಕಾಣಿಸ್ತಿದ್ದೋ ಅಥವಾ ಇಲ್ಲ? ಹಾಗೆ ಇಲ್ಲಿ ಸ್ಪಷ್ಟ ಸಂಧಿ ಇದೆ ನೋಡಂತ ಹೇಳಿ ತೋರಿಸ್ತಾ ಇದ್ದಾರೆ. ಯಾವುದರ ಮಧ್ಯದೊಳಗ? ಶುದ್ಧ ಚೇತನ ಮಾತ್ರ ದ್ರವ್ಯ ಮತ್ತು ಕರ್ಮ, ಪುದ್ಗಲ ಪಿಂಡ ರೂಪದ ಕರ್ಮ. ಇವು ಎರಡು.
ಇಲ್ಲ ಅಷ್ಟು ಮಾಡಿದ ನಂತರ ಅಥವಾ ಅಂಥೇಳಿ ಹೇಳಿ ಮತ್ತೆ ಸ್ಪಷ್ಟ ಏನು ಮಾಡಿದ್ರು, ಆ ಅಶುದ್ಧ ಚೇತನ ಮಾತ್ರ ದ್ರವ್ಯ ಮತ್ತು ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣತಿ. ಇದು ದ್ರವ್ಯ ಅರ್ಥಾತ್ ಇದು ಧ್ರುವ ಇರುವಂಥದ್ದ, ಅದು ಪರಿಣಾಮ ಮಾಡುವಂಥದ್ದ. ಇದು ಚೇತನ ಮಾತ್ರ, ಅದು ಪುದ್ಗಲ. ಯಾವುದು ಬೇಕು ತಗೊಳ್ರಿ ಅಲ್ಲ, ಯಾತಕ್ಕೆ ಬೇಕು, ಅದರಿಂದ ನಿನ್ನದು ಏನು ಪ್ರಯೋಜನ ಇದೆ? ಚೇತನ ಮಾತ್ರ ದ್ರವ್ಯಕ್ಕ ಪುದ್ಗಲ ಪಿಂಡದ ಜೊತೆಗೆ ಏನು ಪ್ರಯೋಜನ ಸಾಧಿಸೋದಿದೆ? ಒಂದು ಮಾತು. ಧ್ರುವ ದ್ರವ್ಯಕ್ಕ ಪರಿಣತಿಯಿಂದ ಏನಾಗೋದಿದೆ? ಅದು ಪರಿಣತಿ ಎಂಥದ್ದಿದೆ? ಅಶುದ್ಧ ಇದೆ. ಇವು ಎರಡರ ಮಧ್ಯದೊಳಗೆ ಸಂಧಿ ಇದೆ ಅಂತ ಹೇಳಿ ಹೇಳಿದ್ರು, ನಿಸ್ಸಂಧಿ ಇಲ್ಲ. ಸಂಧಿ ಇದೆ ಅಂತ ಹೇಳಿ ಹೇಳಿದ ನಂತರ ನಿಸ್ಸಂಧಿ ಇಲ್ಲ ಅನ್ನೋದು ಅರ್ಥ ಆಗ್ತಿತ್ತೋ ಅಥವಾ ಇಲ್ಲ? ಮತ್ತ್ಯಾಕೆ ಹೇಳಿದಾರೆ ಅದನ್ನೇ? ಮತ್ತ್ಯಾಕೆ ಹೇಳಿದ್ರು? ನಿನಗೆ ಕಾಣಿಸದಿದ್ರು ಅದನ್ನ ನೀ ನೋಡ್ ಇದೆ, ನಿಸ್ಸಂಧಿ ಇಲ್ಲ, ಏಕರೂಪ ಆಗಿಲ್ಲ ನೋಡ್ ಅಂತ ಹೇಳಿ ಹೇಳುವ ಸಲುವಾಗಿ ಮತ್ತೆ ಆ ಪ್ರಕಾರದಿಂದ ಹೇಳು ನಡೆ. ಆತ್ಮ ಚೇತನ ಮಾತ್ರ ದ್ರವ್ಯ, ಕರ್ಮ ಪುದ್ಗಲದ ಪಿಂಡ ಅಥವಾ ಮೋಹರಾಗ ದ್ವೇಷ ರೂಪದ ಅಶುದ್ಧ ಪರಿಣತಿ. ಹೀಗೆ ಇರುವ ಉಭಯಾರ್ಥಾತ್ ಎರಡು ವಸ್ತುಗಳನ್ನು, ಅವು ಯಾಗದವು ಬೇಕಾದ್ರೆ ಏಕಕ್ಷೇತ್ರಾವಗಾಹ ರೂಪವಿದೆ, ಬಂಧ ಪರ್ಯಾಯ ರೂಪವಿದೆ, ಅಶುದ್ಧತೆಯ ವಿಕಾರ ರೂಪವಾಗಿ ಪರಿಣಮಿಸಿದೆ. ಏನೇನು ಒಂದೊಂದು ಇಷ್ಟಿಷ್ಟು ವಾಕ್ಯದೊಳಗ ಏನು ಇದೆ ಮಹಾನ ಅರ್ಥ. ಏನ ಒಂದು ವೇಳೆ ಏಕಕ್ಷೇತ್ರಾವಗಾಹ, ಒಂದೇ ಮನೆಯೊಳಗ ಒಂದೇ ತಾಯಿಯ ಉದರದಿಂದ ಜನಿಸಿದಂತ ಇಬ್ಬರ ಸಹೋದರ ಬೇರೆ ಬೇರೆ ಅದಾರ ಅಥವಾ ಇಲ್ರಿ? ಒಂದೇ ಮನೆಯೊಳಗದಾರ, ಅವ್ರ ತಾಯಿ ಒಬ್ಬಳೇ, ಒಂದೇ ಆಸ್ತಿಯ ಮಾಲೀಕ ಅದಾರ ಅವರಿಬ್ರು, ಆದ್ರೆ ಬೇರೆ ಬೇರೆ ಅದಾರ ಅಥವಾ ಇಲ್ರಿ? ಹಾಗೆ ಒಬ್ಬ ರೋಗಿ ಇರ್ತಾನೆ, ಒಬ್ಬ ನಿರೋಗಿ ಇರ್ತಾನೆ, ಒಬ್ಬ ಸುಂದರ ಇರ್ತಾನೆ, ಒಬ್ಬ ಸುಂದರ ಇರ್ತಾನೆ. ಇಬ್ರು ಒಂದೇ ಪ್ರಕಾರ ಇರೋ ಸಾಧ್ಯ ಇಲ್ಲ. ಒಂದೇ ಪ್ರಕಾರ ಇದ್ರೂ ಇಬ್ಬರೇ. ಒಂದು ವೇಳೆ ಇಬ್ರು ಒಂದೇ ಪ್ರಕಾರ, ದ್ರವ್ಯ ಮತ್ತು ಪರ್ಯಾಯ ಒಂದೇ ಪ್ರಕಾರ ಇದೆ ಅಂತ ಹೇಳಿ ಇಟ್ಕೊಳ್ಳೋದು. ಶುದ್ಧ ದ್ರವ್ಯದ ಶುದ್ಧ ಪರ್ಯಾಯ ಇದೆ, ಒಂದೇ ಇದೆ ಅಂದ್ರೆ ಇಲ್ಲ. ದ್ರವ್ಯವೇ ಬೇರೆ, ಪರ್ಯಾಯವೇ ಬೇರೆ. ಇನ್ನು ಅಶುದ್ಧ ಪರ್ಯಾಯದ ಮಾತು ಹೇಳ್ತಾ ಇದ್ದಾರೆ ಇಲ್ಲಿ. ಬಹಳ ಅದ್ಭುತ ಮಾತಿದೆ ರೀ. ಒಂದೊಂದು ಪದಖಂಡದೊಳಗ ಎಂಥ ಮಹಾನ ಅರ್ಥ ತುಂಬಿದ್ದೇವೆ. ಒಂದು ವೇಳೆ ಏಕಕ್ಷೇತ್ರಾವಗಾಹ ರೂಪವಿದೆ, ಬಂಧ ಪರ್ಯಾಯ ರೂಪವಿದೆ, ಅಶುದ್ಧತೆಯ ಎಂದರೆ ವಿಕಾರ ರೂಪವಾಗಿ ಪರಿಣಮಿಸಿದೆ. ಇಷ್ಟೆಲ್ಲ ಮೂರು ಕಾರಣ ಕೊಟ್ಟ ಆದಾಗ್ಯೂ ಅಂತ ಹೇಳಿದಾರಲ್ಲ, ಅಲ್ಲಿ ಮುಗೀತರಿ. ಏನ ಏಕಕ್ಷೇತ್ರ ಅವಗಾಹ ರೂಪ ಇದ್ರೂ ಒಂದರ ಜೊತೆಗೆ ಒಂದು ಸಂಬಂಧ ಇಲ್ಲ, ಪರ್ಯಾಯ ಸ್ವಂತದ್ದ ಇದ್ರೂ ದ್ರವ್ಯದ ಅಲ್ಲ, ದ್ರವ್ಯವೇ ಆರೋಪದಿಂದ ಪರಿಣಮಿಸಿದ್ರೂ ದ್ರವ್ಯ ಆರೋಪ ಆಗಿಲ್ಲ. ಆದಾಗ್ಯೂ ಅಂತ ಹೇಳಿ, ಆದಾಗ್ಯೂ ಪರಸ್ಪರ ಸಂಧಿ ಇದೆ. ಯಾವುದರ ಮಧ್ಯದೊಳಗ? ಒಂದೇ ಕ್ಷೇತ್ರದಲ್ಲಿರುವಂಥ ಎರಡರ ಮಧ್ಯದೊಳಗೆ. ಒಂದೇ ದ್ರವ್ಯದ ಪರ್ಯಾಯ ಇದ್ರೂ ಎರಡು. ಪರಿಣತಿ ಏನಿದೆ ಅದು ದ್ರವ್ಯದಿಂದ ಭಿನ್ನ ಇದೆ. ಬಹಳ ಪರಸ್ಪರ ಸಂಧಿ ಇದೆ, ನಿಸ್ಸಂಧಿಯಾಗಿಲ್ಲ. ಎರಡು ದ್ರವ್ಯಗಳು ಏಕದ್ರವ್ಯ ರೂಪವಾಗಿಲ್ಲ, ಏಕದ್ರವ್ಯ ರೂಪವಾಗಿಲ್ಲ. ಈ ಎರಡು ಅದಾವಂದ ಮೇಲೆ ಅವು ಎರಡನ ಅದಾವ. ಎಷ್ಟು ಹತ್ತಿರ ಇರಲಿ. ಆಕಾಶದ ಒಂದು ಪ್ರದೇಶದೊಳಗೆ 6 ದ್ರವ್ಯ, 6 ಜಾತಿಯ ದ್ರವ್ಯ ರೀ. 6 ಅಲ್ಲ, 6 ಜಾತಿಯ ದ್ರವ್ಯ ಒಂದು ಪ್ರದೇಶದೊಳಗೆ. ಪ್ರದೇಶ ಯಾವುದಕ್ಕಂತಾರೆ? ಅಲ್ಲಿ ಜನಾಗಮ ಎಷ್ಟು ಸೂಕ್ಷ್ಮ. ಪ್ರದೇಶ ಯಾವುದಕ್ಕಂತಾರೆ? ಒಂದು ಪರಮಾಣು ನಿಲ್ಲಲಿಕ್ಕೆ ಎಷ್ಟು ಸ್ಥಳಾವಕಾಶ ಬೇಕೋ ಅದಕ್ಕೆ ಒಂದು ಪ್ರದೇಶ ಅಂತಾರೆ. ಹಾಗಾದ್ರೆ ಒಂದು ಪ್ರದೇಶದೊಳಗೆ ಒಂದೇ ಪರಮಾಣು ಇದೆ ಅಂದ್ರೆ, ಒಂದು ಪ್ರದೇಶದೊಳಗೆ ಒಂದೇ ಪರಮಾಣು ಇದೆ. ಪ್ರದೇಶದ ವ್ಯಾಖ್ಯಾ ಹಾಗೆ ಮಾಡಿದ್ರೂ ಕೂಡ ಒಂದು ಪ್ರದೇಶದೊಳಗೆ ಅಸಂಖ್ಯ ಪರಮಾಣು ಅದವ್ರೆ ಅಂಥೇಳನ
ಲೋಕಾಕಾಶದ ಪ್ರದೇಶ ಅಸಂಖ್ಯಾತ. ಲೋಕಾಕಾಶದಲ್ಲಿರುವಂಥ ಪುದ್ಗಲ ಪರಮಾಣುಗಳ ಸಂಖ್ಯೆ ಅನಂತಾನಂತರೆ. ಜೀವನಂತ ಪುದ್ಗಲ ಅನಂತಾನಂತ. ಅವೆಲ್ಲ ಲೋಕಾಕಾಶದೊಳಗೆ ಅದಾವಲ್ಲ. ಅಲೋಕಾಕಾಶದೊಳಗೆ ಯಾವ ಪುದ್ಗಲನೂ ಇಲ್ಲ. ಹಾಗಾದ್ರೆ ಪುದ್ಗಲದ ಸಂಖ್ಯೆ ಎಷ್ಟಿದೆ? ಅನಂತಾನಂತರೆ. ಹಾಗಾದ್ರೆ ಒಂದೊಂದು ಪ್ರದೇಶದ ಮೇಲೆ ಒಂದೊಂದು ಪರಮಾಣು ಇದ್ರೆ ಅಸಂಖ್ಯಾತ ಪ್ರದೇಶದೊಳಗೆ ಅಸಂಖ್ಯಾತನೇ ಇರಬೇಕು. ಅನಂತಾನಂತಿಯಲ್ಲಿಯೂ ಒಂದು. ಹಾಗಾದ್ರೆ ಒಂದು ಪ್ರದೇಶದೊಳಗೆ ಒಂದು ಜೀವ ಇದೆ, ಅಸಂಖ್ಯಾತ ಪ್ರದೇಶ ಇದೆ ಅದ. ಆದರೆ ಒಂದು ಪ್ರದೇಶದೊಳಗೆ ಒಂದೇ ಜೀವದ ಪ್ರದೇಶಗಳಿದಾವೆಯೋ ಅಥವಾ ಅನೇಕ ಜೀವಗಳ ಪ್ರದೇಶ ಅದಾವೆ. ಎಂಥ ಅದ್ಭುತ ಮಾತು! ಅದಕ್ಕೆ ನೂರಾರು ಬಾರಿ ಹೇಳಿದರನು ಕಂಟಾಳಿಸುವುದಿಲ್ಲ. ಏನ ಸರ್ವಜ್ಞಿಕೆ ಶಿವಾಯ ಐಸಿ ಬಾತ್ ಅನ್ಯತ್ರ ಕಹಿ ನಹಿ. ಸರ್ವಜ್ಞರನ್ನು ಹೊರತುಪಡಿಸಿ ಇಂಥ ಮಾತು ಯಾರೂ ಹೇಳೋ ಸಾಧ್ಯ ಇಲ್ಲ. ಯಾವ ಮತದವರು ಹೇಳೋ ಸಾಧ್ಯ ಇಲ್ಲ. ಸ್ಪಷ್ಟಪಡಿಸ್ತಾರೆ, ಕ್ಯೋಂಕಿ ಅನ್ಯ ಮತವೇ ಸರ್ವಜ್ಞನೇ. ಅಂಥ ಪವಿತ್ರ ಪರಂಪರೆಯೊಳಗೆ ಹುಟ್ಟಿ ಆ ಯಾರ ಮತದೊಳಗೆ ಸರ್ವಜ್ಞರು ಇಲ್ಲಲ್ಲ, ಅವರ ಅನುಸರಣೆ ನಾವು ಮಾಡ್ತಾ ಇದ್ದೀವಿ. ಇಂಥ ಮತದೊಳಗೆ ಭಾಗ್ಯದಿಂದ ಜನ್ಮ ಆಗಿದೆ. ಅದರ ದುರ್ಭಾಗ್ಯ ಇಂಥದ್ದಿದೆಯಲ್ಲ, ಅವರ ಅನುಸರಣೆ ಮಾಡ್ಲಿಕ್ಕೆ ಹತ್ತಿದೆ. ಅವರಂಥ ಉಡುಗೆ ತೊಡುಗೆ, ಅವರಂಥ ಭೋಜನ, ಅವರಂಥ ಪೀಠೋಪಕರಣ, ಅವರಂಥ ವಾಹನ. ಅನುಕರಣೆ ಅನ್ಯರದ್ದ ಮಾಡ್ತೇವೆ ಅಥವಾ ಇಲ್ರಿ? ಯಾಕೆ ಮಾಡೋದು? ನನ್ನ ಸಾಮರ್ಥ್ಯ ಎಷ್ಟಿದೆ ಅಷ್ಟ. ಒಂದು ಮಾತು, ನನಗೆ ಯಾವುದರ ಅವಶ್ಯಕತೆ ಇದೆ ಅಷ್ಟು. ನನಗೆ ಪರದ್ರವ್ಯ ಇಟ್ಕೊಳ್ಳೋದಿದೆ ರೀ, ಅವ್ರು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಇಟ್ಕೊಳ್ಳೋದ? ಅವ್ರ ಕಾನ್ವೆಂಟ್ಗೆ ಹಾಕಿರೋ ಅಂತ ಹೇಳಿ ತಮ್ಮ ಮಕ್ಕಳನ್ನ ತಾವು ನಮಗೆ ಅವಶ್ಯಕತೆ ಇದೆ ಅಲ್ಲ. ಅವ್ರ ಕಾಲೇಜಿಗೆ ಹಾಕಿರೋ ಅಂತ ಹೇಳಿಂದ ಹಳ್ಳಿಯೊಳಗೆ ಏನಾಗಿದೆ? ಅಶೋಕನ್ನ ಹೊಲ ಮಾರ್ತಾರೆ, ಅದರ ಮಕ್ಕಳನ್ನ ಅಲ್ಲಿಡೋದು, ಇಲ್ಲಿಡೋದು, PG ಒಳಗಿಡೋದು, ವಿದೇಶಕ್ಕೆ ಕಳಿಸೋದಾಗಿದೆ. ಎಂಥ ಅಜ್ಞಾನ ರೀ ಅದು! ಜೈನರಲ್ಲೇ ಮತ್ತು ಅಧಿಕ ರೀ. ನನಗೆ ಯಾವುದು ಅವಶ್ಯಕ ಇದೆ ಇಷ್ಟು ಕೂಡ ಸಣ್ಣ ವಿಚಾರ ಈ ಜೀವದ ಬುದ್ಧಿಯೊಳಗೆ ಹೋಗುತ್ತಿಲ್ಲ. ಅವರು ಹಾಕ್ತಾರೋ ನಾನು ಹಾಕೋ. ಕಲಿಯವರು ಕಲಿತಾರೋ ಏನೋ, ಶಾಲಾ ಕಾಲೇಜಿನ ವಿಶೇಷತೆಯಿಂದ ವಿಶೇಷ ಕಲಿತಾರೆ. ಒಂದ್ರ ಹಿಂದೆ ಒಂದ್ರೆ. ಮತ್ತು ಅದಕ್ಕಿಂತ ಇವೇನಾದ ಜ್ಞಾನೇ ಹಿತೇಶು ಅಧಿಕೋ ನರಾನಾಂ ಹೇಳಿತ್ತಲ್ಲ. ಜ್ಞಾನೇ ಹಿತೇಶು ಅಧಿಕೋ ನರಾನಾಂ. ಮನುಷ್ಯ ಅಧಿಕ ಯಾವುದರಿಂದ ಅದನ್ನು? ಅವನಲ್ಲೇ ಹಿತಾಹಿತದ ಜ್ಞಾನಿ. ಜ್ಞಾನೇನ ಶೂನ್ಯ ಪಶುಭಿಃ ಸಮಾನ. ದನಗಳ ಕುರಿಗಳ ಒಂದರ ಹಿಂದೆ ಒಂದು ಹೋಗ್ತಾವಂತ ಹೇಳಿದ್ರು. ಹಾಗಾದ್ರೆ ನಾವು ಎಂಥ ಮನುಷ್ಯರ? ನನಗೆ ಅವಶ್ಯಕ ಎಷ್ಟಿದೆ? ನನಗೆ ಎಷ್ಟು ದೊಡ್ಡ ಮನೆ ಕಟ್ಟಿಸ್ಬೇಕಾಗಿದೆ? ನನಗೆ ಎಷ್ಟು ದುಡ್ಡು ಬೇಕಾಗಿದೆ? ಇಷ್ಟು ಸಾಮಾನ್ಯ ವಿಚಾರ ಇಲ್ರಿ. ಎಷ್ಟು ಬೇಕಾಗಿದೆ ನನ್ನ ಜೀವನಕ್ಕೆ? ನನ್ನ ಜೀವನ ದುಡ್ಡಿನ ಸಂಪಾದನೆಯ ಸಲುವಾಗಿದೆಯೋ ಅಥವಾ ನನ್ನ ಜೀವನಕ್ಕೆ ದುಡ್ಡು ಅವಶ್ಯಕ ಇದೆ? ಜೀವನಕ್ಕೆ ಎಷ್ಟು ಬೇಕಾಗಿದೆ? ಎಷ್ಟು ಬೇಕಾಗಿದೆ? ಈಗ ನಾವು ಸ್ವಂತ ಹೆಚ್ಚು ಕಡಿಮೆ ಸುಖ ದುಃಖದಾಗಿ ಏನಿದೆ ಅಥವಾ ಬುದ್ಧಿ ಅದರಲ್ಲೇ ತೊಡಗ್ತೈತೆ. ಅದ ಕಾರಣದಿಂದ ಒಂದು ಬರಿಯಿಂದ ಹೋಗ್ಬೇಕು ಅಷ್ಟೇ ಇದೆ. ಪರಾವಲೋಕನ ಅದೇ ನಮ್ಮಲ್ಲೇ ಅಂತೂ ಪರದ ಅವಲೋಕನ. ನಮ್ಮಲ್ಲಿ ಪರ ಅಂದ್ರೆ ಪಂಚ ಪರಮೇಷ್ಠನೇ ಇದ್ದಾರೆ, ಮತ್ತೆ ಯಾರೂ ಇಲ್ಲ. ಅವರದ ಅವಲೋಕನ ಮಾಡಿದ್ರು ಅಂಥೇಳಿ ನಮ್ಮ ಆದಿಕವಿ ಪಂಪ ಹೇಳಿದ ಪರರೀವುದೇನು? ಪರರಂದ್ರೆ ಪಂಚ ಪರಮೇಷ್ಠಿಗಳು. ಪರರಂದ್ರೆ ಈ ದೇಹಕ್ಕೆ ಸಂಬಂಧಿಸಿದವರ ಅಥವಾ ಈ ದೇಹದ ಜೊತೆಗೆ ಇರುವಂಥವ್ರ ಅಥವಾ ಈ ದೇಹ ಎಲ್ಲಿ ವಾಸ ಮಾಡ್ತಿದೆ ಅಲ್ಲಿ ಇತರರು, ಅವ್ರು ಯಾರು ಪರ ಅಲ್ಲ. ನನ್ನಿಂದ ಪರ ಯಾರು? ಪಂಚಪ್ರಭುಗಳು. ಅವರು ನನಗೇನು ಕೊಡೋ ಸಾಧ್ಯ ಇಲ್ಲ ಅಂದ ಮೇಲೆ ಅವನ ಮಾತು ಬಹಳ ಹುಚ್ಚು ಕೊಟ್ಟಿದ್ದೀರಿ. ಅವರ ಜೀವನ ಧನ್ಯರೇ. ನಮ್ಮ ಜೀವನಕ್ಕೆ ಏನು ಅರ್ಥ ಇದೆ ಹೇಳಿ? ಸಮಯಕ್ಕೆ ಸಂಸಾರ ಬೆಸಿತಾ ಇದೆ, ಜೀವನಕ್ಕೆ ಏನು ಅರ್ಥ ಇದೆ ರೀ? ಬರೀ ನಶಿಸ್ತಾ ಇಲ್ಲ, ನಮ್ಮ ಆಯು ನಶಿಸ್ತಾ ಇಲ್ಲ, ಭವಿಷ್ಯದ ಅನಂತ ಸಂಸಾರ ಬೆಸುಗೆ ಹಾಕ್ತಾ ಇದೆ.
ಏನು ಅರ್ಥ ಇದೆ? ಅಪ್ಪಾಜಿ ಹೇಳಿದ್ರಲ್ಲ, ಒಂದು ಭವ ಕಮ್ಮಿ ಮಾಡಿದರೆ ಈ ಮನುಷ್ಯ ಜೀವನ ಸಾರ್ಥಕ. ಭವಿಷ್ಯದ ಒಂದು ಭವ ಕಮ್ಮಿ ಮಾಡಿ. ಆಯ್ತಲ್ಲ ಸಮಯ. ಪರಸ್ಪರ ಸಂಧಿ ಇದೆ, ನಿಸ್ಸಂಧಿಯಾಗಿಲ್ಲ. ಎರಡು ದ್ರವ್ಯಗಳು ಏಕದ್ರವ್ಯ ರೂಪವಾಗಿಲ್ಲ. ಇಂಥ ಯಾವ ಇದು ಅದಕ್ಕಿಂತ ಉತ್ಕೃಷ್ಟ ಪದ ಕಂಡರೆ ಮುಂದಿಂದ ಇಂಥ ಯಾವ ಬಂಧೇ, ಅರೆ ಶಬ್ದ ಬಂಧ ಇದೆ, ಕಥನ ಜ್ಞಾನದ ನಡೀತಿದೆ. ನಮಗೇನು ತಿಳಿಯುವುದಿಲ್ಲರೇ ಸೋದತಾಯಿ, ಏನೂ ತಿಳಿಯುವುದಿಲ್ಲ. ಯಾರಿಗೆ ಒಳಗಿನ ವಸ್ತುವಿನ ಮಹಿಮಾ ಬಂದಿದೆಯೋ ಅವರಿಗೆ ತಿಳಿಯೋದ್ರೆ ಚಿನವಾಣಿಯ ಕಥನ. ಇಂಥ ಯಾವ ಆ ನಡುವಿನ ಸಂಸ್ಕೃತ ಶಬ್ದ ಬಿಟ್ರ ಓದಿದ್ರ ಅರ್ಥ ಬೇರೆ ನೋಡಿ. ಇಂಥ ಯಾವ ಜ್ಞಾನರೂಪದ ಚೈನವು ಅಪ್ಪಳಿಸುವ ಸ್ಥಾನವಿದೆ, ಆ ಸ್ಥಾನಕ್ಕೆ ಬಂಧಂದಿದ್ದಾರೆ. ಸ್ಥಾನಕ್ಕೆ ಬಂಧಂದಿದಾರ, ಆದ್ರೆ ಕಾರ್ಯ ಜ್ಞಾನ ಮಾಡುವುದಿದೆ. ಬಂಧದ ಮುಖ್ಯತೆ ಇಲ್ಲ, ಕಾರ್ಯ ಜ್ಞಾನ ರೂಪದ ಚೇಣ ಮಾಡೋದಿದೆ. ಏನು ಕಾರ್ಯ ಮಾಡೋದಿದೆ? ಅಲ್ಲಿ ಇದೆ ಅಲ್ಲ ಸಂಧಿ, ಎರಡು ಸೇರಿದ್ದ ಅದರ ಮೇಲೆ ಅಪ್ಪಳಿಸ. ಅದಕ್ಕೆ ಬಂಧ ಅಂದ್ರೆ ಯಾವುದಕ್ಕ? ಸಂಧಿಯುಕ್ತ ಯಾವುದು ಏಕರೂಪ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಬಂಧ. ಇಂಥ ಯಾವ ಜ್ಞಾನರೂಪದ ಚೇಣವು ಅಪ್ಪಳಿಸುವ ಸ್ಥಾನವಿದೆ, ಅದರಲ್ಲಿ ಜ್ಞಾನರೂಪದ ಚೇಣವು ಅಪ್ಪಳಿಸುತ್ತದೆ. ಇದಕ್ಕೆ ಜ್ಞಾನ ಅಂದ್ರೂ ಇದಕ್ಕೆ ಚೇಣ ಅಂದರೆ ಅದರಲ್ಲಿ ಅಪ್ಪಳಿಸುತ್ತದೆ. ಎಲ್ಲಿ ಸಂಧಿನೇ ಇಲ್ಲ, ಎಲ್ಲಿ ಸಂಧಿನೇ ಇಲ್ಲ, ಎಲ್ಲಿ ನಮಗೆ ಪ್ರವೇಶನೇ ಇಲ್ಲ, ಅದರಲ್ಲಿ ನಮ್ಮ ಜ್ಞಾನ ಸತತ ಹೋಗ್ಲಿಕ್ಕೆ. ಅದಕ್ಕೆ ಹಿಂದೆ ಅದಕ್ಕೊಂದು ಶಬ್ದ ಹೇಳಿದ್ದಲ್ಲ ಬಬಿತಾ, ಏನು ಹೇಳಿದ್ನು? ಮುಖಭಂಗ. ಮುಖಭಂಗ ಎಲ್ಲಿ ಹೋದರೂ ಮುಖಭಂಗ. ಯಾಕಂತಂದ್ರೆ ಅಲ್ಲಿ ಹೋಗೋದ ನಿನ್ನ ಕರ್ತವ್ಯ ಇರಲಿಲ್ಲ ಅಂಥೇಳಿ ಮುಖಭಂಗ. ಇಲ್ಲಿ ಬಂದಿದ್ದೀವಿ, ಇಲ್ಲಿ ಮುಖಭಂಗ ಆಗ್ತಿದೆಯೋ ಅಥವಾ ಇಲ್ಲ? ಒಂದು ದಿವಸ ಆಯು ಪೂರ್ಣ ಆದ ನಂತರ ಏನಾಗ್ತಿದೆ? ದಶ ಏನಾಗ್ತಿದೆ ಹೇಳಿ? ಯಾರು ಇದನ್ನು ಆಧರಿಸ್ತಾ ಇದ್ರೋ, ಪೋಷಿಸ್ತಾ ಇದ್ರೋ ಅವರೇ ಅದನ್ನು ಅಗ್ನಿಗೆ ಆಹುತಿ ಮಾಡಿಬಿಡ್ತಾರೆ. ಮುಖಭಂಗ. ಜೀವ ಹೊರಟೋದ, ಅರೇ ಸಾಕಂಥೇಳಿ. ಆದರೆ ಸಾಕಂಥೇಳಿ ಹೊರಟೋದಲ್ಲ, ಇಂಥದ್ದನ್ನೇ ಇನ್ನೊಂದು ಯಾವುದರ ಸ್ಥಾನಕ್ಕೆ ಹೋದರೆ ಇದು ಅಪಮಾನದ ಮಾತಿದೆ. ಪ್ರತ್ಯಕ್ಷ ರೀ, ಮುಖಭಂಗನೇ ಇದೆ. ಮುಖಭಂಗ ಸಂಯೋಗದೊಳಗೂ ಕೂಡ ಎಷ್ಟು ಮುಖಭಂಗ ಇದೆ ರೀ, ನಿಮ್ಗೆ ಸುಮ್ಮ ಕೊಡಕ್ಕೆ ಬರೋದಿಲ್ಲ ಅಂಥೇಳಿ ಸೊಸೆಯಂದ್ರೆ ಕೇಳ್ತಾರೆ, ಮೊಮ್ಮಕ್ಕಳು ಕೇಳ್ತಾರೆ. ಅಲ್ಲಿ ಏನ್ ಬೇಕಾಗಿದೆ? ಕೆಲಸದವರೇ ಕೇಳ್ತಾರೆ, ಕೆಲಸದವರು ಕೇಳ್ತಾರೆ. ಯಾಕಂದ್ರೆ ನಾವು ಸಾಕಿದೇವಲ್ಲ ಅವ್ರನ್ನ, ನಮ್ಮ ಸುಖದ ಸಲುವಾಗಿರ, ನಮ್ಮ ಸುಖದ ಸಲುವಾಗಿ. ನಮಗೆ ಸುಖ ಏನು? ದುಃಖ ರೀ. ದುಡ್ಡು ಕೊಟ್ಟು ದುಃಖ ಕೊಂಡು ತಗೊಳ್ತೇವೇನು ಸುಖ ರೀ? ದುಡ್ಡು ಕೊಟ್ಟು ಸುಖ ಅಂತೂ ತಗೊಳ್ಳಿಕ್ಕೆ ಬರೋದೇ ಇಲ್ಲ. ಅವ್ರನ್ನ ನಿಯಮಿಸಿದ ನಂತರ ಯಾವ್ಯಾವ ಪ್ರಕಾರದ ಕಂಡೀಷನ್ ಹಾಕಿರ್ತೇವೆ ಅಥವಾ ನಿಯಮಾವಳಿಗಳಿರ್ತವೆ, ಒಂದನ್ನಾದರೂ ಅವ್ರು ಪಾಲಿಸ್ತಾರೆ. ದಿನ ಏನು ಮಾಡ್ತೀವಿ ಮಾಡುವಲ್ಲಿ, ನಾಳೆ ಒಂದು ದಿವಸ ಬೇಗ ಬಾ ನಮ್ಮ ಊರಿಗೆ ಹೋಗೋದೈತೆ, ಬರ್ತಾರೆ ಅಂತ ಬರಲ್ಲ. ಯಾಕೆ? ಯಾಕೆ? ಅದಕ್ಕೆ ಕಾರಣ ಅವರು ಅಥವಾ ನಮ್ಮ ಪರಾಧೀನತೆ. ಇಂಥ ಸಂಸಾರದೊಳಗೆ ಇಲ್ಲಿ ಎಷ್ಟು ಸುಂದರ ಹೇಳಿದರು. ಎರಡದವು. ಎರಡು ಯಾವ? ಒಂದು ಚೇತನ ಮಾತ್ರ ದ್ರವ್ಯ, ಒಂದು ಪುದ್ಗಲ ಪಿಂಡ. ಆ ಪುದ್ಗಲ ಪಿಂಡದ ಜೊತೆ ಏನು ಹೋರಾಡುವುದಿದೆ? ಅದರಿಂದ ಏನು ಸುಖ ಆಗುವುದಿದೆ? ಮೋಹರಾಗ ದ್ವೇಷ ರೂಪದ ಅಶುದ್ಧ ಪರಿಣತಿ. ಅದರಿಂದ ಶುದ್ಧ ಚೇತನ ಮಾತ್ರ ದ್ರವ್ಯಕ್ಕೆ ಏನು ಲಾಭ ಆಗೋದಿದೆ? ಏನು ಪೋಷಣೆ ಸಿಗೋದಿದೆ? ಏನು ಅದರ ನಾಶನ ಆಗೋದ್ರೆ ಅದರದ ಅವಮಾನನ ಆಗೋದು, ಅದರದ ಕ್ಷೀಣತೆನ ಆಗೋದು, ಕ್ಷತಿನ ಬರೋದ್ರೆ ಅದಕ್ಕೆ ನಡೀರಿ. ಇಂಥ ಯಾವ ಜ್ಞಾನ ರೂಪದ ಚೇನವು ಅಪ್ಪಳಿಸುವ ಸ್ಥಾನವಿದೆ, ಅದರಲ್ಲಿ ಜ್ಞಾನ ರೂಪದ ಚೇನವು ಅಪ್ಪಳಿಸುತ್ತದೆ. ಒಮ್ಮೆ ಅಪ್ಪಳಿಸಿ ಬಿಡಲಿಲ್ಲ, ಅಪ್ಪಳಿಸುತ್ತಾ ಏನು ಮಾಡ್ತಿದೆ? ಭೇದ ಮಾಡ್ತಿದೆ. ಅಪ್ಪಳಿಸುತ್ತಾ ಅಂತಂದ್ರೆ ಏನು?
ಆ ಎರಡರ ಸಂಧಿಯನ್ನು ತಿಳಿತಿದೆ, ಅದರ ಸ್ವತಂತ್ರತೆಯನ್ನು ತಿಳಿತಿದೆ, ಅದರ ಭಿನ್ನತೆಯನ್ನು ತಿಳಿತಿದೆ. ಅದರ ಭಿನ್ನತೆ ತಿಳಿದ ನಂತರ ಅದರೊಳಗೆ ಏನು ಮಾಡುವ ವಿಕಲ್ಪನ ಉತ್ಪನ್ನ ಆಗುವುದಿಲ್ಲ. ಅದು ಜ್ಞಾನಾವರಣೀಯದ ಕ್ಷಯೋಕ್ಷಮ ಇದೆ. ವಿಸ್ತೃತ ಚರ್ಚೆ ಆದದ್ದಿದೆ. ಬೇಕಂದ್ರೆ ಮತ್ತು ನಾಳೆ ಬಂತು ಅಂತಂದ್ರೆ ಆಡ್ತಿದ್ದಾರೆ. ಭಾಳ ಉಪಯೋಗಿ ಇದೆ. ಭಿನ್ನತೆ ತಿಳಿಲಿಕ್ಕೆ ಭಾಳ ಅಭ್ಯಾಸ ಮಾಡಬೇಕು. ಬೇಕ್ರಿ. ಒಂದಿತ್ತು ಸರ್ವಸಿದ್ಧಿ ಗತಿಪತ್ತೆ ಓಚಾಮಿ ಸಮಯ ಪಾವುಡ ನಿನ್ನೋ ಸುರದೇವರಿ. ಎಲ್ಲಿ ಬಂದಿತ್ತು? ಆತ್ಮನ ಸ್ವಭಾವವಂತೂ